ಒಂದಿಟ್ಟು ನಿಧಾನ ನಡ್ಕೊಂಡು ಹೋಗಿ ಗೌರಮ್ಮ. ಅದ್ಯಾಕೆ ಹಿಂಗ್ ಜೋರ್ ಜೋರಾಗಿ ನಡ್ಕೊಂಡು ಹೋಗ್ತಿದ್ಯಾ? ನೋಡಿ ಹಿಂಗ್ ಹೋದ್ರೆ ನನ್ ಕೈಲಿ ಆಗಲ್ ಕಣಮ್ಮ ನಿನ್ ಜೊತೆ ಬರೋದಕ್ಕೆ. ನಾಳೆಯಿಂದ ನಾನು ಬೇರೆ ಕಡೆಯಿಂದ ಬೇರೆ ಕಡೆ ಹೋಗ್ತೀನಿ ವಾಕಿಗೆ. ನಿನ್ ಪಾಡಿಗೆ ನೀನು ಬಂದ್ಬಿಡು. ನನ್ ಕೈಲಿ ಆಗಲ್ ಕಣ್ತಾ, ಈ ಕಾಲೆಲ್ಲ ನೋವು ಬಂದ್ಬಿಡ್ತು ನನಗೆ. ಒಂದೇ ಉಸಿರು ಕಟ್ಟಂಗ ಆಗ್ತೈತೆ. ಇಲ್ಲ ಸುಮ್ಮಕ್ ಬಾರಿ ಸಾಕಮ್ಮ. ನೀನ್ ಹೇಳ್ದಾಗ ಮಾಡಕ್ ಹೋದ್ರೆ ಅದು ವಾಕ್ ಆಗಲ್ ಕಣೆ, ಅದು ಮಾತಾಡ್ಕೊಂಡು ಹೋಗಂಗ ಆಗ್ಬಿಡುತ್ತೆ. ಹೊಲ್ತಾ ಸುಮ್ಕೆ ನಾವು ನಿಧಾನಕ್ಕೆ ಮಾತಾಡ್ಕೊಂಡು ಹೋಗ್ತೀವಿ ನೋಡು, ಹಂಗಾಗ್ಬಿಡುತ್ತೆ. ವಾಕ್ ಅಂದ್ರೆ ಜೋರ್ ಜೋರಾಗಿ ನಡ್ಕೊಂಡು ಹೋಗ್ಬೇಕು. ಒಂದೇ ಉಸಿರಿಗೆ ಕೈ ಕಾಲೆಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲ ಬೀಸ್ಕೊಂಡು ಜೋರ್ ಜೋರಾಗಿ ನಡ್ಕೊಂಡು ಹೋಗ್ಬೇಕು. ಒಂದೇ ಉಸಿರಿಗೆ ಬೆವರೆಲ್ಲ ಬರ್ತಿರ್ಬೇಕು. ಅದನ್ನ ವಾಕ್ ಅಂತಾರೆ. ನಾನು ಹೋಗ್ತಿದ್ದೀನಿ ನೋಡು ಹಂಗೆ. ಬಾ 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 ಬಿರ್ಬಿರ್ನೆ ಹೋಗೋಣ ಬಾ, ಗೊತ್ತಾಯ್ತು. ಬಾ 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 ಪರವಾಗಿಲ್ಲ ಕಣಪ್ಪ ನಮ್ ಗೌರಮ್ಮನು. ನೋಡಿದ್ರೆ ಕಾಲ್ ನೋವು ಆಗ್ತೈತೆ, ಜಾಸ್ತಿ ಓಡಾಡಕ್ಕಾಗಲ್ಲ. ಈ ಮನೆಯಿಂದ ಆ ಮನೆಗೆ ನಡ್ಕೊಂಡು ಹೋದ್ರೆ ಕಾಲ್ ನೋವು ಬರುತ್ತೆ ಅಂತ ಹೇಳ್ತಿದ್ದವಳು, ಇವಾಗ ನೋಡಿದ್ರೆ ಹಿಂಗೆ ಜೋರ್ ಜೋರಾಗಿ ಒಳ್ಳೆ ಜಿಂಕೆ ಮರಿ ಓಡಾಡ್ತಿದ್ದಾಳೆ. ಪರವಾಗಿಲ್ಲ ಕಣಪ್ಪು. ಮಂಡಿ ನೋವು ಬರ್ತೈತೆ ಅಂತ ಅಯ್ಯ ಅನ್ಕಂಡ್ ಮಂತಾವಲೆ ಕುಂತಿರೋಳು ಯಾವಾಗ್ಲೂನು. ಏನೇ ಗೌರಮ್ಮ, ಕಾಲ್ ನೋವು ಏನು ಇಲ್ವೇನೆ? ಹಿಂಗ್ ಓಡಾಡ್ತಿದ್ಯಾ ಮತ್ತೆ? ಕಣೆ ಸಾಕಮ್ಮ, ಇವಾಗ ಒಂದಿಟ್ಟು ಆರಾಮಾಗಿ ಇದೀನಿ. ಕಾಲ್ ನೋವು ಅಂತದೇನಿಲ್ಲ ಇವಾಗ. ಮೊದ್ಲಷ್ಟು ಏನು ಇಲ್ವೇ ಇಲ್ಲ ಕಣಮ್ಮ. ಕಾಲ್ ನೋವೇ ಪೂರಾ ಕಡಿಮೆ ಆಗ್ಬಿಟ್ಟೈತೆ. ಏನಂದ್ರೆ ನಮ್ಮ ಹುಡ್ಗ ಮೊನ್ನೆ ಎಂತದ ಔಷಧಿ ತಗೊಂಬಂದ್ ಕೊಟ್ಟಿದ್ದ, ಇಂಜೆಕ್ಷನ್ ಎಲ್ಲ ತಗೊಳ್ತಿದೀನಿ, ಮಾತ್ರೆನೂ ತಗೊಳ್ತಿದೀನಿ ನೋಡಿ. ಆಸ್ಪತ್ರೆಗೆಲ್ಲ ತೋರಿಸ್ತಿದೀನಿ ಅವಾಗ ಹೋಗ್ಬಿಟ್ಟು. ಅದು ಔಷಧಿ ಮಾತ್ರ ಬಲು ಚೆನ್ನಾಗೈತೆ. ಹಂಗೆ ಡಾಕ್ಟರ್ ಎಲ್ಲ ಹೇಳಿದಾರೆ ವಾಕ್ ಮಾಡ್ಬೇಕು, ಬೆಳಿಗ್ಗೆ ಸಂಜೆ 2 ಟೈಮು ವಾಕ್ ಮಾಡ್ಬೇಕು. BP ಶುಗರ್ ಅವೆಲ್ಲ ಕಂಟ್ರೋಲ್ ಬರ್ತವೆ. ಕುಂತಿತ್ತಾಲೆ ಸುಮ್ನೆ ಕುತ್ಕೋಬಾರ್ದು, ಕಾಲ್ ನೋವು ಜಾಸ್ತಿ ಆಗುತ್ತೆ ಅಂತ ಹೇಳಿದಾರೆ. ಅದಕ್ಕೆ ಒಂದ್ ದಿವಸಾನು ನಾನು ಸುಮ್ನಿರಲ್ಲ. ನೆಂಟ್ರ ಮನೆಗೆ ಹೋದ್ರು ಅಲ್ಲೂ ವಾಕ್ ಮಾಡ್ತೀನಿ. ಇಲ್ಲಿ ಮಂತಾವಂತನು ಬಿಡು, ನಾನು ಬೆಳಿಗ್ಗೆ ಸಂಜೆ 2 ಹೊತ್ತುನು ಚೆನ್ನಾಗಿ ಜೋರ್ ಜೋರಾಗಿ ವಾಕ್ ಮಾಡ್ತೀನಿ. ಅವಾಗಿಂದ ಒಂದಿಟ್ಟು ಉತ್ತಮ ಆಗೈತ್ ಕಣೆ ಸಾಕಮ್ಮ, ಪರವಾಗಿಲ್ಲ. ಅದಕ್ಕೆ ದಿನಾಲು ನನಗೆ ಒಬ್ಳಿಗೆ ಹೋಗೋದಕ್ಕೆ ಬೇಜಾರಲ್ವಾ? ನಿನ್ಗೂ ಒಂದಿಟ್ಟು BP ಐತಂತ ಬೇರೆ ಹೇಳಿದ್ರಲ್ಲ, ಅದಕ್ಕೆ ನಿನ್ಗೂ ಜೊತೆಲೆ ಕರ್ಕೊಂಡು ಹೋಗೋಣ. ಇಬ್ಬರ ಆಳ್ಗೂ ಸರಿ ಆಗ್ಬಿಡುತ್ತೆ. ಬೆಳಿಗ್ಗೆ ಎದ್ದಾಡಿಕೆಲ್ಲ ದಿನ ಬೇರೆ ಬೇಗ ಬರ್ತೀವಿ ನೋಡು. ಅದಕ್ಕೋಸ್ಕರ ನೀನು ನನ್ನ ಜೊತೆ ಬಂದ್ರೆ ಇಬ್ಬರಾಳು ವಾಕ್ ಚೆನ್ನಾಗಿ ಮಾಡ್ಬೋದು. ಅದಕ್ಕೆ ಬರ್ತಿದ್ದೀನಮ್ಮ. ನೀನ್ ನೋಡಿದ್ರೆ ನೀನು ಕೋಪ ಮಾಡ್ಕೊಳ್ತಿದ್ಯಾ? ಬಾ ಬಿರ್ಬಿರ್ನೆ ನನ್ ಜೊತೆ ನಡ್ಕೊಂಬ, ನೀನು ಆರಾಮಾಗ್ತೀಯ. ನಿನ್ಗೂ BP ಎಲ್ಲ ಕಂಟ್ರೋಲಿಗೆ ಬಂದ್ಬಿಡುತ್ತೆ ಕಣೆ. ಸಾಕಮ್ಮ, ನನ್ನ ಮಾತು ಕೇಳು. ಬಾ ಬಿರ್ಬಿರ್ನೆ ಜೋರಾಗಿ ನಡ್ಕೊಂಬ. ಕಡೆ ಗೌರಮ್ಮ, ನೋಡ್ ನೀನ್ ಹೆಂಗ್ ಮಾತಾಡ್ತೀಯ ಅಂತ. ಅಲ್ಲ, ನೀನು ಮಾತ್ರ ಜೋರಾಗಿ ನಡ್ಕೊಂಡು ಹೋಗ್ತಿದ್ಯಾ ಕಣಮ್ಮ. ಏನಂದ್ರೆ ನೀನು ಒಂದ 2-3 ತಿಂಗಳಿಂದಾನು ರೂಢಿ ಆಗ್ಬಿಟ್ಟೈತೆ ನಿನ್ಗೆ ದಿನಾಲು ವಾಕ್ ಮಾಡಿ. ನಾನಂದ್ರೆ ಇವತ್ತು ಬಂದಿರೋದು. ಒಂದೇ ಉಸಿರಿಗೆ ನಿನ್ ಜೊತೆನೆ ನಡ್ಕೊಂಡು ಹಿಂಗ್ ಬಾ ಅಂತ ಹೇಳಿದ್ರೆ ನನಗೆ ಉಸಿರು ಕಟ್ಟಂಗ ಆಗ್ತೈತೆ, ಸುಸ್ತಾಗಂಗ ಆಗ್ತೈತೆ ಕಣ್ತಾಗಿ. ನನ್ ಕೈಲಂತೂ ಆಗ್ತಿಲ್ಲ. ನಿಧಾನಕ್ಕೆ ನಡ್ಕೊಂಡು ಹೋಗೋದಿಟ್ಟು. ಇಲ್ಲಾಂದ್ರೆ ನೀನ್ ಹೋಗು, ಮುಂದೆ ಹೋಗು. ನನ್ನ ಪಾಡಿಗೆ ನಾನು ನಿಧಾನಕ್ಕೆ ಇಲ್ಲಿಂದ ಬರ್ತೀನಿ. ಇನ್ನೇನ್ ಮಾಡೋಣ? ನಿನ್ ಕೈ ನೀನ್ ಹೋಗಾಡಂಗೆ ನನ್ ಕೈಲಿ ಆಗಲ್ ಕಣಮ್ಮ. ನನಗ್ ಸುಸ್ತಾಗಂಗ ಆಗ್ತೈತಲೆ. ಏನು ಆಗಲ್ ಕಣ, ಬಾರೆ ಸಾಕಮ್ಮ. ಅದೇ ಹಾಕಿ ಹಿಂಗ ಆಡ್ತೀಯ. ಒಂದ್ 2 ದಿವಸ ಹಂಗೆ ಆಗುತ್ತೆ. ನನ್ಗೂ ಮೊದ್ಲು ವಾಕ್ ಮಾಡ್ದಲ್ಲ ನೋಡು, ಅವಾಗ ಬಲು ಕಾಲ್ ನೋವು ಆಯ್ತು, ಕೈ ನೋವು, ಸುಸ್ತಾಗೋದು ಅವೆಲ್ಲಾನು ಆಯ್ತು, ಮೈಕೈ ನೋವೆಲ್ಲ ಆಗಂಗ ಆಯ್ತು. ಆಮೇಕಿಂದ ಹೋಗ್ತಾ ಅದೇ ರೂಢಿ ಆಗ್ಬಿಟ್ಟೈತೆ. ಇವಾಗ ನನಗೆ ಎದ್ದಾಡ್ಕಲ್ದೇನೆ ವಾಕ್ ಮಾಡಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ ಆಗ್ತಿರುತ್ತೆ. ಅದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಿ ನೋಡು. ಹಂಗಾಗಿ ನಿನ್ಗೂನು ಹಂಗೆ ಆಗುತ್ತೆ. ಒಂದು 20 ದಿವಸ ನೀನು ನನ್ ಜೊತೆ ಬಂದ್ಬಿಟ್ರೆ ಇನ್ನು ಮಾರನೇ ದಿವಸ ನೀನೇ ಬಂದ್ಬಿಟ್ಟು ನನಗೆ ಎದಾಡ್ತೀಯ. ಬಾರೆ ಗೊತ್ತಾಯ್ತು, ವಾಕಿಗೆ ಹೋಗೋಣ ಬಾರೆ ಗೌರಮ್ಮ ಅಂತ. ಬಾ 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 ಬಿರ್ನೇನೆ ಮಾತಾಡ್ಬಾರ್ದು ಕಣೆ. ವಾಕ್ ಮಾಡ್ಬೇಕಾದ್ರೆ ಬಾ ಬಿರ್ಬಿರ್ನೆ ವಾಕ್ ಮಾಡಂಬ. ಓಹೋ, ಏನಪ್ಪ ನಮ್ಮ ಅಜ್ಜಿ ವಾಕ್ ಮಾಡ್ತೈತೆ. ಪರವಾಗಿಲ್ಲ, ಮಾಡ್ಲಿ. ಮಂತಾವ ಸುಮ್ನೆ ಕುಂತಿರುತ್ತೆ, ಕಾಲ್ ನೋವು ಕೈ ನೋವು ಅಂತಿರ್ತಾಳೆ. ಹೆಂಗ ವಾಕ್ ಮಾಡ್ಲಿ ಒಂಚೂರು. ವಾಕ್ ಮಾಡಿದಿಸ್ತಿಂದ ಒಂದ್ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿ ಆಗಿದ್ದಾಳೆ. ಕಾಲ್ ನೋವು ಅದು ಇದು ಏನು ಇಲ್ಲ. ಏನೇ ವಾಕ್ ಮಾಡ್ತಿದ್ಯಾ? ಏನಿವತ್ ಜೊತೆಲಿ ಸಾಕಮ್ಮನ್ ಬೇರೆ ಕರ್ಕೊಂಡ್ಬಿಟ್ಟಿದ್ಯಾ? ಓಹೋ, ಸಾಕಮ್ಮನು ಬರ್ತಿದ್ದಾಳ ನಮ್ಮ. ಸರಿ ಆಯ್ತು. ಮಾಡ್ರಿ ಬಿರ್ಬಿರ್ನೆ ಮಾಡ್ರಿ ವಾಕು. ನಾನು ಹೋಗ್ತೀನಿ. ವಾಕ್ ಮಾಡ್ತಿರೋರ್ಗೆ ಮಾತಾಡ್ಸ್ಕೊಂಬೇರೆ ನಿನ್ಕೋಬೇಟ್ಟೆ, ನಿಲ್ಲಿಸ್ಕೋಬಾರ್ದು ಅನ್ಸುತ್ತೆ. ವಾಕ್ ಮಾಡೋರ್ಗೆ ಮಾಡ್ರಿ. ನಾನು ಬರ್ತೀನಿ. ನಾನು ತೋಟದ ಹೋಗ್ತಿದ್ದೀನಿ. ಇವತ್ತಿಂದ ಬರ್ತೈತೆ ನನ್ ಜೊತೆ ವಾಕ್ ಮಾಡೋದಕ್ಕೆ. ಏನ BP ಜಾಸ್ತಿ ಆಗ್ಬಿಟ್ಟೈತಂತೆ. ಮೊನ್ನೆ ಆಸ್ಪತ್ರೆಗೆ ತೋರ್ಸಕ್ ಹೋಗಿದ್ರಂತೆ. ಅದಕ್ಕೆ ಡಾಕ್ಟರ್ ಇದ್ದವರು BP ಐತೆ ಕಣಮ್ಮ ನಿನ್ಗೆ, BP ಜಾಸ್ತಿ ಆಗ್ಬಿಟ್ಟೈತೆ, ಮಾತ್ರೆ ನುಂಗ್ಬೇಕು. ಹಂಗೆ ಬೆಳಿಗ್ಗೆ ಸಂಜೆ 2 ಹೊತ್ತು ಒಂದ್ರೇಟು ವಾಕ್ ಮಾಡ್ಬೇಕು ಅಂತ ಎಲ್ಲ ಹೇಳಿದಾರಂತೆ. ಅದಕ್ಕೆ ಶಂಕರಜ್ಜಿ ಇದ್ದಿದ್ದು ಗೌರಮ್ಮ ದಿನಾಲು ವಾಕ್ ಮಾಡ್ತಾಳೆ. ಗೌರಜ್ಜಿ ಜೊತೆ ಹೋಗು, ನೀನು ವಾಕ್ ಮಾಡುವ. BP ಶುಗರ್ ಎಲ್ಲ ಕಡಿಮೆ ಆಗುತ್ತೆ. ಅವಳಿಗೆ ಕಾಲ್ ನೋವು ಇದ್ದಿದ್ದೆ ಕಡಿಮೆ ಆಗ್ಬಿಟ್ಟೈತೆ ನೋಡು, ಆರಾಮಾಗಿ ತಿರ್ಗಾಡ್ತಿದಾರಂತ ಎಲ್ಲ ಹೇಳಿರಂತೆ. ಅದಕ್ಕೆ ಈ ಅಜ್ಜಿನೂ ನನ್ನ ಜೊತೆ ವಾಕ್ ಮಾಡಕ್ ಬರ್ತಿದಾರೆ ಇವತ್ತಿಂದ.
ಸರಿ ಕಣ್ರಮ್ಮ, ಆಯ್ತು. ಬಿರ್ಬಿರ್ನೆ ಮಾಡ್ರಿ. ವಾಕ್ ಮಾಡೋರ್ಗೆ ಮಾತಾಡ್ಸ್ಕೊಂಡ್ ನಿಲ್ಲಿಸ್ಕೊಂಬಾರ್ದು ಅನ್ಸುತ್ತೆ. ಗೌರಮ್ಮ, ನಮ್ಮ ಅಜ್ಜ ಐತಲ್ಲ ಶಂಕರಜ್ಜ, ನಮ್ಮ ಅಜ್ಜಗೂ BP ಶುಗರ್ ಬಂದ್ಬಿಟ್ಟೈತೆ ಕಣೆ. ಅಯ್ಯೋ, ಅವಜ್ಜನೂ ಶುಗರ್ ಮಾತ್ರೆ BP ಮಾತ್ರೆ 2 ಟೈಮ್ ನುಂಗ್ತೈತೆ. ಪಾಪ ಅವಜ್ಜನೂ ಆಗಲ್ಲ, ಸುಸ್ತುಸ್ತೋಲ ಅನ್ನುತ್ತೆ. ಇತ್ತೀಚೆಗೆ ಯಾಕ ಶುಗರ್ ಜಾಸ್ತಿ ಆಗ್ಬಿಡುತ್ತೋ ಏನೋ, ಹೊಟ್ಟೆ ಹಸ್ಕೊಂಡಂತೂ ಒಂದ್ ಗಳಿಗೆನೂ ಇರಲ್ಲ. ಅಲ್ ಕಣೆ, ನಿಮ್ಮ ಅಜ್ಜ ಐತಲ್ಲ ರಂಗಜ್ಜ, ಇವಜ್ಜ ಅದೇನ್ ತಿನ್ನುತ್ತೋ ಏನೋ ಕಡೆ, ಏನು ಮಾಡಾಕ್ತೀಯೋ ಏನೋ ಗೊತ್ತಿಲ್ಲ. ಇವತ್ತಿನವರೆಗೂ ಒಂದ್ BP ಆಗ್ಲಿ ಒಂದ್ ಶುಗರ್ ಆಗ್ಲಿ ಇಲ್ವಲೆ. ಒಳ್ಳೆ ಜಿಂಕೆ ಮರಿ ಓಡಾಡ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು ಅದೆಷ್ಟು ಲಗ್ಲವಾಗಿ ಲವಲವಿಕೆಯಿಂದ ಏನ್ ಕೆಲಸ ಮಾಡುತ್ತಂತೀಯ? ಬಾ 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 ಹೊರಗಿಲ್ ಕಣ್ತಾಯಿ ಕಣೆ. ಸಾಕಮ್ಮ, ನಮ್ಮ ಅಜ್ಜ ಅಂತೂ ಅದೆಷ್ಟ್ ಜನ್ಮದ್ ಪುಣ್ಯ ಮಾಡಿತ್ತೋ ಏನೋ ಗೊತ್ತಿಲ್ಲ. ಇವತ್ತಿನವರೆಗೂ ಒಂದ್ ತಲೆನೋವು ಬರಲ್ ಕಡೆ. ಏನಾದ್ರೆ ಒಂದ್ ತಲೆನೋವು ಬಂದ್ರು ಒಂದ್ರಿಟ್ಟು ಮಾತ್ರೆ ಗೀತ್ರೆ ನುಂಗ್ಬಿಟ್ಟು ಆರಾಮಾಗ್ಬಿಡುತ್ತೆ. ಅದ್ರಲ್ಲೂ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಬೈಯುತ್ತೆ, ನಮ್ ಜೊತೆ ಜಗಳ ಆಡುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಾರ್ ನಡಿ ಅಜ್ಜ, ತಲೆನೋವ್ತೈತೆ ಜ್ವರ ಬರ್ತೈತೆ ಅಂತ ಹೇಳಿವೆ. ಒಂದ್ ದಿವಸ ಹೋಗ್ಬಿಟ್ಟು ಒಂದ್ ಮಾತ್ರೆನ ಇಂಜೆಕ್ಷನ್ ತಗೊಂಬಂದ್ಬಿಟ್ರೆ ಆಯ್ತು, ಪೂರಾ ಆರಾಮಾಗ್ಬಿಡುತ್ತೆ. ನಮ್ಮಂಗೆ 2-3 ದಿವಸ ಹೋಗಕ್ಕೆ ಹೋಗಲ್ಲ ನಮ್ಮ ಅಜ್ಜ. ಅಷ್ಟು ಒಂದ್ಸಲ ಇದೈತೆ, ಆರೋಗ್ಯ ಚೆನ್ನಾಗೈತೆ ನಮ್ಮ ಅಜ್ಜಂಗೆ. ಒಂದ್ ಶುಗರ್ ಇಲ್ಲ, ಒಂದ್ BP ಇಲ್ಲ, ಒಂದ್ ತಲೆನೋವು ಅಂತಾನೆ ಕಾಣಿಸ್ಕೊಳಲ್ಲ. ಅಷ್ಟು ಆರಾಮಾಗಿರುತ್ತೆ ನಮ್ಮ ಅಜ್ಜ ಮಾತ್ರ. ನಮ್ಮ ಅಜ್ಜಿ ಯಾವಾಗ ನೋಡಿರೋನು ಕಾಲ್ ನೋವು ಮಂಡಿ ನೋವು ಆಗ್ತಿಲ್ಲ ನನ್ ಕೈಲಿ. ಪಕ್ಕದ ಮನೆ ನಡ್ಕೊಂಡು ಹೋಗಕ್ಕೂ ಆಗ್ತಿರಲ್ಲ ನಮ್ಮ ಅಜ್ಜಿಗೆ. ಅಷ್ಟು ಅಯ್ಯೋ ಅನ್ನೋಳು. ರಾತ್ರಿ ಹೊತ್ತು ಆ ಮಂಡಿ ನೋವಿಂದ ರಾತ್ರಿ ಹೊತ್ತು ಎತ್ ಕೂತ್ಕೊಂಡ್ಬಿಡೋಳು ಪಾಪ. ಇವಾಗ ಒಂದ್ರಿಟ್ಟು ಆರಾಮಾಗ್ಬಿಟ್ಟಿದ್ದಾಳೆ, ಹೆಂಗ ವಾಕ್ ಮಾಡ್ತಿದ್ದಾಳೆ. BP ಶುಗರ್ ಎಲ್ಲ ಕಡಿಮೆ ಆಗೈತೆ. ನಮ್ಮ ಹುಡ್ಗ ಅದೆಂತದು ಔಷಧಿ ಬೇರೆ ತಗೊಂಬಂದ್ಬಿಟ್ಟು ಡಾಕ್ಟರ್ ಬರ್ಸ್ಕೊಂಬಂದ್ಬಿಟ್ಟು ಕೊಟ್ಟಿರೋದಕ್ಕೂ ಅದಕ್ಕೂ ಆ ಔಷಧಿ ಮಾತ್ರ ಬಲು ಚೆನ್ನಾಗಿ ಕೆಲಸ ಮಾಡ್ತೈತೆ. ಒಂದ್ ಈಟೆ ಇಟ್ಟನು ಮಂಡಿ ನೋವಿಲ್ಲ, ಅಷ್ಟು ಕಡಿಮೆ ಆಗ್ಬಿಟ್ಟೈತೆ. ಬಹಳ ಆರಾಮಾಗಿ ವಾಕ್ ಎಲ್ಲ ಮಾಡ್ಕೊಳತೆ. ಒಂದ್ ಮನೆಯಿಂದ ಪಕ್ಕದ ಮನೆಗೆ ಹೋಗೋದಕ್ಕೆ 100 ಸಲ ಯೋಚನೆ ಮಾಡೋದು ನಮ್ಮ ಅಜ್ಜಿ. ಎದ್ ಕೂತ್ಕೊಂಡ್ರೆ ಎದ್ ನಿನ್ಕಣಕ್ ಆಗ್ತಿರ್ಲಿಲ್ಲ. ಅಷ್ಟಯ್ಯೋ ಅನ್ನೋಳು ನೋಡಿ ಇವಾಗ ಅದೇಟ್ ಚೆನ್ನಾಗಿ ವಾಕಿಗೆಲ್ಲ ಮಾಡ್ಕೊಂಡು ಅದೆಷ್ಟ್ ಚೆನ್ನಾಗಿ ತಿರ್ಗಾಡ್ಕೊಂಡು ಆರಾಮಾಗಿದ್ದಾಳೆ. ಸದ್ಯ ನಮ್ಗೆ ನೆಮ್ಮದಿ ಆಯ್ತು ಒಂದ್ರಿಟ್ಟು. ಬರೀ ಈ ಅಜ್ಜಿದ್ದೆ ಚಿಂತೆ ಆಗ್ಬಿಡೋದು ನನ್ಗಂತೂನು. ಅಯ್ಯ ಅನ್ನೋದ್ ಕಣ್ಣಿಂದ ನೋಡಕ್ ಆಗ್ತಿರಲಿಲ್ಲ. ಇಲ್ಲ ಇದಾಕೆ ತಿರ್ಗಾ ವಾಪಸ್ ಬಂದ್ರಿ? ಮುಗಿತಾ ವಾಕ್ ಮಾಡಿದ್ದು? ಆಯ್ತು, ಈ ಮರ ಐತೆ ನೋಡು, ಇಲ್ಲೇ ಬರೋದು ದಿನಾಲು. ಇಲ್ಲಿಂದ ತಿರ್ಗಾ ಇನ್ನು ವಾಪಸ್ಸು ಮಂತಾವ ಹೋಗ್ತೀನಿ ದಿನಾಲು. ಇನ್ನೇನು ಹೋಗ್ತಿದ್ದೀನಿ ಮಂತಾವ. ಅಲ್ ಕಣಜ್ಜ, ಆ ಹುಡುಗ ಎದ್ದಿದ್ನ ಪಾಪ ಇವತ್ತು ಶನಿವಾರ ಕಣಜ್ಜಿ, ಇವತ್ತು ಮಾರ್ನಿಂಗ್ ಕ್ಲಾಸು. ಒತ್ತಾಗ್ಬಿಡುತ್ತೆ ಸ್ಕೂಲಿಗೆ ಹೋಗೋದಕ್ಕೆ. ಬೇಗ ಎದಳ್ಸ್ಬೇಕಿತ್ತು, ಎದಳ್ಸಿದಳು ಆ ಹುಡುಗಿ. ಎದಳ್ಸಿಲ್ವ ಒಂದು ಗೊತ್ತಿಲ್ಲ. ತಡವಾಗಿ ಎದ್ಬಿಟ್ಟು ಅಲೆ ಕಣಜ್ಜಿ ನನಗ್ ಲೇಟ್ ಆಗೈತೆ ಕಣಜ್ಜಿ ಅಂತ ಅಳ್ತಾ ಕೂತ್ಕೊಂಡ್ಬಿಡ್ತಾನೆ. ಅದಕ್ಕೆ ಬೇಗ ಅತ್ಲಾಗ ಹೋಗ್ಬಿಟ್ಟು ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ತೀನಿ. ಅದೇನ್ ರೆಡಿ ಆಗಿದಾನೋ ಆಗಿಲ್ವೋ ಒಂದು ಗೊತ್ತಿಲ್ಲ. ನಾನು ಹೋಗ್ತೀನಿ ಮಂತವ. ನೀನೆಲ್ಲಿ ತೋಟತಾ ಹೋಗ್ತಿದ್ಯಾ? ಕಡೆ ತೋಟತಾ ಹೋಗ್ತಿದೀನಿ. ಈ ಕಾಯಿ ಪಾಯಿ ಅವೆಲ್ಲ ಉದ್ರಿರ್ತಾರಲ್ವೇ, ಹೋಗ್ಬಿಟ್ಟು ಒಂದ್ರಿಟ್ಟು ಕಾಯಿ ಪಾಯಿ ಎಲ್ಲ ಎತ್ತಿ ತಗೊಂಡ್ ಬರ್ತೀನಿ ಎತ್ಕೊಂಡು. ಇಲ್ಲಾಂದ್ರೆ ಅವ್ರು ಇವ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ನೀನು ಮಂತ ಹೋಗ್ಬಿಟ್ಟು ಬೇಗ ಆ ಪಾಪಂಗೆ ನಾನು ಮರ್ತೋಗ್ಬಿಟ್ಟೆ. ಹೋಗ್ಬಿಟ್ಟು ಬೇಗ ಎದಳ್ಸಿ ಸ್ನಾನಾಗಿನ ಮಾಡ್ಸಿ ಬೇಗ ರೆಡಿ ಮಾಡ್ಸಿ ಕಳ್ಸ್ ನಡಿ. ಮಾರ್ನಿಂಗ್ ಕ್ಲಾಸ್ ಅಲ್ವಾ, ಒತ್ತಾಗ್ಬಿಡುತ್ತೆ. ಅಲ್ಲೇ ಊರ್ ಹುಡುಗರು ಎಲ್ಲ ಹೋಗ್ತಿರ್ತಾರೆ, ಹಿಂದ್ಗಡೆಯಿಂದ ಇವನು ಓಡೋಗ್ತಾನೆ. ಒತ್ತಾಗೈತ್ ಕಣಜ್ಜಿ ಅಂತ ಅಳ್ತಾ ಕೂತ್ಕೊಂಡ್ಬಿಡ್ತಾನೆ. ಬೇಗ ಬೇಗ ಹೋಗ್ಬಿಟ್ಟು ಆ ಪಾಪ ಹುಡುಗಿ ಅವಳಿಂದ ಇವನ್ ಕಡೆ ಏನ್ ಗಮನ ಕೊಡಲ್ಲ. ಪಾಪ ಅವಳು ಪಾತ್ರೆ ಗೀತ್ರೆ ಬೆಳಕೊಂಡು ಮನೆ ಎಲ್ಲಾ ಕೆಲಸ ಮಾಡ್ಕೊಂಡು ಅವಳು ತಿಂಡಿ ಗಿಂಡಿ ರೆಡಿ ಮಾಡಿರ್ತಾಳೆ. ಒತ್ತಾಗ್ಬಿಡುತ್ತಂತ ನೀನ್ ಹೋಗ್ಬಿಟ್ಟು ಆ ಹುಡುಗಂಗೆ ರೆಡಿ ಮಾಡಿಸ್ ಕಳ್ಸು ನಡಿ. ನಾನು ತೋಟತಾ ಹೋಗಿ ಹಿಂಗ್ ಅಪ್ಪನ್ ಬಂದ್ಬಿಡ್ತೀನಿ. ಇನ್ನೇನು ಪಾಪ ಸರೋಜಮ್ಮ, ಏನ್ ಮಾಡ್ತಿದ್ಯಮ್ಮ? ಏನ್ ಬಿರಿಗೆ ನೀರ್ ಇಟ್ಕೊಂಡು ಹೋಗ್ತಿದ್ಯನ್ನು? ಯಾಕ ತಾಯಿ, ಏನ್ ನೀರ್ ಖಾಲಿ ಆಗಿತ್ತಾ? ಅತ್ತೆ, ನೀರೆಲ್ಲ ಖಾಲಿ ಆಗಿತ್ತು. ನೆನ್ನೆ ಬೇರೆ ಎಲ್ಲಾರು ಸ್ನಾನ ಮಾಡಿವು, ಬಟ್ಟೆ ಬೇರೆ ತೊಳೆದೆ, ಎಲ್ಲ ನೀರು ಖಾಲಿ ಆಗ್ಬಿಟ್ಟಿತ್ತು. ಇವಾಗ ಬೇರೆ ಪಾತ್ರೆ ಎದ್ದಡ್ಕಲ್ಲದೇನೆ ಪಾತ್ರೆ ಬೇರೆ ಬೆಳಗ್ಗೆ ಎಲ್ಲ ಖಾಲಿ ಆಗೋಯ್ತು ನೀರು. ಅದಕ್ಕೆ ಡ್ರಮ್ಮಲ್ಲಿ ಇತ್ತಲ್ಲ ಇನ್ನೇ ನೀರು, ಹೋಗಿ ತುಂಬ್ಕೊಂಬರೋದಂತ ಹೋಗಿದ್ದೆ ಕಣತೆ. 1-2 ಬಿದ್ಗೆ ತುಂಬ್ಕೊಂಬಂದಿದ್ದೆ. ಇದು ಹೋಗಿ ಇವಾಗ ತುಂಬ್ಕೊಂಬರೋದಂತ ಹೋಗಿದ್ದೆ. ಅಷ್ಟ್ರಲ್ಲಿ ನೀವು ಬಂದ್ರಿ ನೋಡ್ರಿ. ಏನತ್ತೆ ವಾಕೆಲ್ಲ ಮುಗಿತಾ? ಮಾಮ ಇವಾಗಿನ ಬಿಸಿನೀರೆಲ್ಲ ಕುಡ್ದು ಟೀ ಕುಡ್ಕೊಂಡು ಅವರು ತೋಟದ ಹತ್ರ ಹೋದ್ರು. ನೀವ್ ಇವಾಗ ಮುಗಿಸ್ಕೊಂಡ್ ಬರ್ತಿದ್ದೀರಾ? ಯಾಕತೆ ಇವತ್ತು ಒಂದ್ರಿಟ್ಟು ತಡ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಯಾಕೇನಾಯ್ತು? ತಡ ಏನಾಗಿಲ್ ಕಣಮ್ಮ, ನಾನೇನೇನು ಮಾಮೂಲಿ ಟೈಮಿಗೆ ಹೋಗಿ ಬಿರ್ಬಿರ್ನೆ ವಾಕೆಲ್ಲ ಮುಗಿಸ್ಕೊಂಡು ಬಂದೆ. ಈ ಸಾಕಜ್ಜಿ ಬೇರೆ ಇವತ್ತು ನನ್ ಜೊತೆ ಇವತ್ತಿಂದ ಬೇರೆ ಅವಳು ಬರ್ತಿದ್ದಾಳೆ ವಾಕಿಗೆ. ಏನ ಆ ಹುಡುಗಿಗೂ ಅವಜ್ಜಿಗೂನು ಏನ BP ಜಾಸ್ತಿ ಆಗ್ಬಿಟ್ಟೈತಂತೆ. ಅದಕ್ಕೆ ನನ್ ಜೊತೆ ವಾಕ್ ಮಾಡೋದಕ್ ಬರ್ತಿದ್ದಾಳೆ. ದಿನಾಲು ಬರ್ತಾಳಂತೆ ಇನ್ಮೇಲಿಂದ. ಅದಕ್ಕೆ ಅವಜ್ಜಿ ಕೈಲಿ ಜೋರಾಗಿ ನಡಿಯಕ್ಕಾಗಲ್ಲ. ನಾನ್ ನಡ್ಕ ಬರ್ತಿರೋದ್ ನೋಡಿ
ನನ್ ಕೈಲಿ ಆಗಲ್ ಕಣಮ್ಮ, ಸುಸ್ತಾಗಂಗ ಆಗ್ತೈತೆ. ನೀನ್ ಹಿಂಗೆಲ್ಲ ಬಿಟ್ಟು ಹೋಗೋದಿದ್ರೆ ನಾನು ನಿನ್ ಜೊತೆ ಬರೋದೇ ಇಲ್ಲ ಅಂತ ಬೇರೆ ಒಂಥರ ಮಕ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಅದಕ್ಕೆ ಅತ್ಲಾಗಿ ಏನ್ ಅತ್ಲಾಗಿ ಒಂದ್ 2 ದಿವಸ ಅತ್ಲಾಗಿ ನನ್ ಜೊತೆ ರೂಢಿ ಆಗೋವರೆಗೂ ಒಂದ್ರೇಟು ನಿಧಾನಕ್ಕೆ ಹೋಗೋಣ ಅಂತ ಅವಜ್ಜಿ ಜೊತೆ ಬಂದೆ. ಇನ್ನೇನ್ ಮಾಡೋಣ ಅಂತ. ಆಟೆಯ ಅದಕ್ಕೆ 1/4 ಗಂಟೆ ಲೇಟ್ ಆಯ್ತು ನೋಡಮ್ಮ ಆಟೆಯ. ಅದ್ ಬಿಟ್ರೆ ಇನ್ನೇನಿಲ್ಲ. ಅದಿರ್ಲಿ ಕಣಮ್ಮ, ಪಾಪ ಏನ್ ಮಾಡ್ತಿದ್ದಾನೆ ಇವತ್ತು ಮಾರ್ನಿಂಗ್ ಕ್ಲಾಸ್? ಏನ್ ಮರ್ತೋಗ್ಬಿಡ್ತೀಯ ಏನ್ ನೀನು? ಏನ್ ಎದ್ದು ಮಕ ಗಿಕ ತಳ್ಕೊಂಡ್ ರೆಡಿ ಆಗ್ತಿದಾನ? ಏನ್ ಇನ್ನು ಮಲ್ಕೊಂಡಿದಾನ ಅವನು ರೂಮ್ ಒಳಿಕೆ? ನಾನ್ ನೋಡು, ನಾನು ಸುಮ್ಕಾರವಾಗ್ಲಿಲ್ಲ ಏನಿಲ್ಲ ಇವತ್ತು. ನನಗೆ ಇವತ್ತು ಶನಿವಾರ ಅಂತಾನೆ ನಾನು ಮರ್ತೋಗ್ಬಿಟ್ಟಿದೀನಿ. ವಾಕಿ ಹೋಗಿ ಆ ಕಡೆಯಿಂದ ಬರ್ತಿರ್ಬೇಕಾದ್ರೆ ನೆನ್ಪು ಮಾಡ್ಕೊಂಡ್ಬಿಟ್ಟೆ. ಓಹೋ ಇವತ್ತು ಶನಿವಾರ, ನಮ್ಮ ಹುಡುಗಂಗೆ ಇವತ್ತು ಮಾರ್ನಿಂಗ್ ಕ್ಲಾಸ್ ಬೇಗ ರೆಡಿ ಮಾಡಿ ಕಳಿಸ್ಬೇಕು, ಎದಳಿಸ್ಬೇಕು ಅಂತ. ನೋಡಿದ್ರೆ ಏನ್ ಎದ್ದಾನೋ ಏನ್ ಮಲ್ಕೊಂಡಿದಾನೋ ಒಂದು ಗೊತ್ತಿಲ್ಲ ಕಣ್ತಾಯಿ. ಎದ್ದಿದ್ದಾನೆ ನಮ್ಮ ಅವನು. ಇಲ್ ಕಣತೆ ಇನ್ನು ಎದ್ದಿಲ್ಲ. ನನಗ್ ಗೊತ್ತಿಲ್ಲ ಕಣತೆ ಅವನು ಎದ್ದಾನೋ ಎದ್ಬಿಟ್ಟು ಮಕ ಈಕ ತೊಳ್ಕೊಂತಿದ್ದಾನೋ ಏನ್ ಇನ್ನು ಮಲ್ಕೊಂಡಿದ್ದಾನೋ, ನನ್ಗಂತೂ ಒಂದು ಗೊತ್ತಿಲ್ಲ ಕಣತೆ. ನೋಡ್ರಿ ಹೋಗಿ ರೂಮ್ ಒಳಕ್ ಹೋಗಿ ನೋಡ್ರಿ. ನಾನು ನನ್ ಪಾಡಿಗೆ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ ಬಾಗ್ಲು ಎಲ್ಲ ತೊಳೆದು ಬಾಕ್ಲೆಲ್ಲ ನೀರೆಲ್ಲ ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಅದು ಇದು ಕೆಲಸ ಮಾಡಿ ನೀರಿಡಿ. ಈಗ ನೀವು ಹೋಗಿ ನೀರ್ ಇಟ್ಕೊಂಡ್ ಬರೋದೇ ಆಗೈತೆ. ಇಷ್ಟೊತ್ತವರೆಗೂ ಮಾಮಂಗೆ ಟೀ ಕಾಫಿ ಎಲ್ಲ ಇಟ್ಕೊಟ್ಟು ಒಂಚೂರು ಬಿಸಿನೀರೆಲ್ಲ ಕಾಯಿಸ್ಕೊಟ್ಟು ಎಲ್ಲ ಕೆಲ್ಸಗಳು ಮಾಡೋದೇ ಆಗೈತ್ ಕಣತೆ. ನನ್ಗೆ ಪುರ್ಸತ್ತಿಲ್ಲ. ಹೊಡೋಗ್ರಿ ನೀವೇ. ಅದೇನ್ ಮಲ್ಕೊಂಡಿದಾನ ಎದ್ದು ಮಕ ಗೀಕ ತಳ್ಕೊಂಡಿದ್ದಾನ ನೋಡ್ ಹೋಗ್ರಿ. ಗೊತ್ತಿತ್ತು ಕಣಮ್ಮ ಸರೋಜಮ್ಮ, ನೀವೆಲ್ಲ ಹಿಂಗೆ ಮಾಡ್ತೀರಂತ. ಆ ಹುಡ್ಗನ್ ಕಡೆ ನಿಮ್ಗೆ ಯಾರಿಗೂ ಗಮನನೇ ಇಲ್ಲ ಕಣೆ. ಹೇಳ್ರಿ ನಿಮ್ಗೆ ಆ ಹುಡ್ಗಂಗಾಗ್ಲಿ ನಿನ್ಗಾಗ್ಲಿ ಆ ಹುಡ್ಗನ್ ಕಡೆ ಗಮನನೇ ಇಲ್ಲ ಒಂದ್ ಈಟೆ ಐತೆ ಅನ್ನೋದನ್ನು. ಅಲ್ಕಣಮ್ಮ, ಒಂದಿಟ್ಟು ಅವನಿಗೆ ಬೇಗ ಎದಳಿಸಿ ಮನೆ ಕೆಲಸ ಯಾವಾಗ್ಲೂ ಇದ್ದೇ ಇರುತ್ತೆ. ಏನೊಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಇವತ್ತು ಮಾಡ್ಕೊಂಡ್ರೆ ಆಗುತ್ತೆ. ಆ ಹುಡ್ಗಂಗೆ ಎದಳಿಸ್ಬಿಟ್ಟು ಬೇಗ ಸ್ನಾನ ಎಲ್ಲ ಮಾಡಿಸಿ ಒಂದಿಟ್ಟು ರೆಡಿ ಮಾಡ್ತೀವಿ ಸ್ಕೂಲಿಗೆ ಕಳಿಸ್ತಲ್ಲ. ನೀವು ಇಷ್ಟೊಂದು ತಡ ಮಾಡ್ಕೊಂಡ ನೀವು ರೆಡಿ ಮಾಡಿ ಇದ್ ಮಾಡೋದು? ಎಲ್ಲಿ ಇತ್ಲ ಬೈಲಿ. ಏನ್ ಮಲ್ಕೊಂಡಿದಾನೋ ಏನ್ ಎದ್ದಿದಾನೋ ಒಂದು ಗೊತ್ತಿಲ್ಲ. ಅಲ್ಲೇ ಊರ್ ಹುಡುಗರೆಲ್ಲ ಇವಾಗ ಬರ್ತಾರ ಇವಾಗ ಹುಡ್ಕೊಂಡು. ಯಾಕಲ್ಲ ಸುನಿಲ್ಲ ಬಾರ್ಲ ಒತ್ತಾಯ್ತು ಹೋಗೋಣ ಬಾರ್ಲ ಇವತ್ತು ಮಾರ್ನಿಂಗ್ ಕ್ಲಾಸ್ ಅಂತ. ಇವ್ ನೋಡಿದ್ರೆ ಇನ್ನು ಮಲ್ಕೊಂಡಿದಾನ ಏನ? ಎಲ್ಲ ಹುಡುಗರೆಲ್ಲ ಎಲ್ಲ ಯೂನಿಫಾರ್ಮ್ ಎಲ್ಲ ಹಾಕೊಂಡ್ ರೆಡಿಯಾಗಿ ನಿಂತಾರೆ. ಇವನ್ ಅದೇನ್ ಮಾಡ್ತಿದ್ದಾನ ಪುಣ್ಯಾತ್ಮ ಗೊತ್ತಿಲ್ಲ ನನಗಂತೂ. ನೋಡಿ ಈ ಹುಡುಗಿ ಇನ್ನೂ ಮಲ್ಕೊಂಡಿದ್ದಾನೆ. ನಾನೇನಾಲ ಎದ್ದು ಇನ್ನೇನ್ ಮಾರ್ನಿಂಗ್ ಕ್ಲಾಸ್ ಅಲ್ವಾ, ಇನ್ನೇನ್ ಬೇಗ ಎದ್ದಿರ್ತಾನೆ ಇವತ್ತು. ಬೇಗ ಸ್ಕೂಲಿಗೆ ಹೋಗ್ಬೇಕಂತ ಎದ್ದಲೆ ಮಕ ತಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಯೂನಿಫಾರ್ಮ್ ಎಲ್ಲ ಹಾಕೊಂಡಿನೇ ಕುಂತಿರ್ತಾನೆ ಅಂತ ನಾನ್ ನೋಡಿರೆ ಇನ್ನು ಮಲ್ಕೊಂಡಿದ್ದಾನೆ. ಊರ್ ಹುಡುಗರೆಲ್ಲ ರೆಡಿ ಆಗ್ಬಿಟ್ಟಲ್ಲ ಸ್ಕೂಲಿಗೆ ಹೋಗೋದಕ್ಕಲ್ಲ ರೆಡಿ ಆಗ್ತಿದಾರ ಅವರು. ಏನಪ್ಪ ಮಾಡದಿ ಹುಡುಗನ್ನ? ಅವ್ರ ಅಮ್ಮಂಗಂತೂ ಜ್ಞಾನ ಇಲ್ಲ ಕಣಿ. ಹೇಳು ಹುಡುಗನ್ ಮೇಲೆ ಒಂದ್ ಈಟ ಆದ್ರೂ ಜ್ಞಾನ ಇಲ್ಲ ಅವನಿಗೆ. ಅವರಿಗಂತೂ ನಾನ್ ಹೆಂಗ ನೆನ್ಪು ಮಾಡ್ಕೊಂಡ್ ಬಂದಿದ್ದಕ್ಕೆ ಸರಿ ಆಗೋಯ್ತು ಇವತ್ತು. ಇಲ್ಲಾಂದ್ರೆ ಇನ್ನೂ ತಡ ಆಗ್ಬಿಡೋದು. ಏನ್ ಮಾಡೋ ಇವನಿಗೆ? ಪಾಪ ಲೇ ಪಾಪಣ, ಪಾಪ ಸುನಿಲ ಎದಳಪ್ಪ ಎದಳಪ್ಪ, ಸ್ಕೂಲಿಗೆ ಗೊತ್ತಾಯ್ತು ಕಣಿ ಎದಳಪ್ಪ. ಅಯ್ಯ ಇನ್ನು ಮಲ್ಕೊಂಡಿದ್ಯಲ್ಲಪ್ಪ ನೀನು. ನೋಡು ಯಾವ ಕಡೆ ಮಲ್ಕೋಬೇಕು, ಹೆಂಗ್ ಮಲ್ಕೊಂಡಿದ್ದವನಲ್ಲಿ ಈ ಕಡೆ ಬಂದ್ಬಿಟ್ಟಾನೆ, ತಲೆ ಆ ಕಡೆ ಮಾಡ್ಕೊಂಡಿದ್ದ. ನೋಡಿ ಏನ್ ಮಾಡ ನೀವು ಹುಡುಗನ್ನು? ಪಾಪಣ ಹುಡುಗರ ಜೊತೆ ಅಲ್ಲಿ ಇಲ್ಲಿ ಆಟ ಆಡ್ಕೊಂಬರಕ್ ಹೋಗ್ಬಿಡ್ತಾನೆ. ಮೈ ಕೈ ನೋವು ಮಾಡ್ಕೊಂಡ್ಬಿಟ್ಟು ನಿದ್ದೆ ಹಂಗೆ ಹೇಳಿತಿರುತ್ತ ಮಲ್ಕೊಂಡ್ಬಿಡ್ತಾನೆ. ಏನ್ ಮಾಡದಪ್ಪ? ಪಾಪ ಎದಳ ಪಾಪಲೇ ಒತ್ತಾಯ್ತು ಕಣಿ ಎದಳು. ಸ್ಕೂಲಿಗೆ ಹೋಗಲ್ವಲ್ಲ ಮಗ? ಹೋಗದಿ ಆಚೆ ಸುಮ್ಕೆ, ನಿದ್ದೆ ಬರ್ತೈತಿ. ಇನ್ನೊಂದೊತ್ತು ನಿದ್ದೆ ಮಾಡ್ತೀನಿ. ಸುಮ್ಕಿರು. ನನ್ ಮುದ್ದು ಮಗ ಅಲ್ವಾ ನೀನು? ನನ್ ಬಂಗಾರ ಅಲ್ವೇನಪ್ಪ ನೀನು? ಎದಳಪ್ಪ ಒತ್ತಾಯ್ತು ಕಣಿ ಎದಳಪ್ಪ. ಸ್ಕೂಲಿಗೆ ಹೋಗ್ಬೇಕು ಕಣಪ್ಪ. ಇವತ್ತು ಮಾರ್ನಿಂಗ್ ಕ್ಲಾಸ್ ಕಣಪ್ಪ. ಇವತ್ತು ದಿನಾಲು 9-9:30 ಹೋಗ್ತಿರಲ್ವಾ ಸ್ಕೂಲಿಗೆ? ಹೆಂಗ ದಿನಾಲು ಮಲ್ಕೊಂಡ್ಬಿಟ್ರೆ ಆಗುತ್ತೇನಪ್ಪ? ಇವತ್ತು ಮಾರ್ನಿಂಗ್ ಕ್ಲಾಸ್ ಅಲ್ವೇನಪ್ಪ? ಬೇಗ ಸ್ಕೂಲಿಗೆ ಹೋಗ್ಬೇಕು. ಒತ್ತಾಗ್ಬಿಟ್ರೆ ನೋಡು ಮೇಷ್ಟ್ರು ಬೈತಾರೆ. ದಿನಾಲು ತಡ ಮಾಡ್ಕೊಂಡ್ ಬರ್ತೀಯ ಅಂತ ಬೈತಿದಾರ ಕಣಜಿ ಮೇಷ್ಟ್ರು. ಬೇಗ ಬೇಗ ರೆಡಿ ಆಗಿ ಹೋಗ್ಬೇಕು ಕಣಜಿ ಅಂತ ನೀನೇ ಹೇಳ್ತಿದ್ದೆ. ನೋಡಿದ್ರೆ ಇವತ್ತು ತಡ ಮಾಡ್ಕೊಂಡು ಹೋದ್ರೆ ಮೇಷ್ಟ್ರು ಬೈಯಲ್ವಲ್ಲ ಪಾಪ. ಎದಳ ಸಾಕು, ಸ್ನಾನ ಬೇರೆ ಮಾಡ್ಬೇಕಣಿ. ಎದಳು ಒತ್ತಾಯ್ತು. ಅಯ್ಯ ಇನ್ನು ಏನ್ ಮಾಡ್ತಿದ್ಯಲ್ಲ ಮಗ? ಎದಳ ಮಗಲ್ಲ ಸಾಕು ನಿದ್ದೆ ಮಾಡಿದ್ದು. ಈಗ ಎದಳ್ತೀಯ? ನಾನು ನೋಡು ನಿಮ್ಮ ಅಪ್ಪ ಹಿಂಗ್ ಕರಿತೀನಿ ಇವಾಗ. ನಾನು ಅವಾಗ್ಲಿಂದ ನೋಡ್ತಿದ್ದೀನಿ. ಹೇಳೋದೊಂದು ಮಾತು ಕೇಳ್ಬೇಕು ಮಕ್ಳುಗಳು. ಹಿಂಗೆಲ್ಲ ಆಟ ಮಾಡ್ಕೊಂಡ್ ಮಲ್ಕೋಬಾರ್ದು. ಅಜ್ಜಿ ಯಾಜಿ ನೀನ್ ಹಿಂಗ ಏನ್ ಅಂತಿದ್ಯಾ? ಅಜಯ್ ಇನ್ನೊಂದ್ ಗಳಿಗೆ ನಿದ್ದೆ ಮಾಡ್ತೀನಿ ಕಣಜಿ. ನನ್ ನಿದ್ದೆ ಬರ್ತಾ ಇದ್ ಕಣಜಿ. ಪ್ಲೀಸ್ ಕಣಜಿ ಹೋಗಿ ಇನ್ನೊಂದ್ ಗಳಿಗೆ ನಿದ್ದೆ ಮಾಡ್ಕೊಂಡು ಎದಳ್ತೀನಿ. ಹೋಗಜಿ ಒತ್ತಾಗೇನ ಆಗಿಲ್ಲ. ಏನ್ಲ ಅಂದೆ ಇನ್ನೊಂದ್ಸಲ ಹೇಳು. ಒತ್ತಾಗಿಲ್ಲ? ಏನ್ ಆಟ ಆಡ್ತಿದ್ಯಲ್ಲ ನೀನು? ಏನ್ ಆಟ ಆಡ್ತಿದ್ಯಾ? ಇವತ್ತೇನ್ ಸ್ಕೂಲಿಗೆ ಹೋಗ್ತೀಯಾ ಹೋಗಲ್ವಾ ನೀನು?
ಓ, ಇವತ್ತು ಯಾವಾರ ಅನ್ಕೊಂಡಿದಿ? ಇವತ್ತು ಇವತ್ತು ಶನಿವಾರ, ಇವತ್ತು ಮಾರ್ನಿಂಗ್ ಕ್ಲಾಸ್, ಇವತ್ತು ಬೇಗ ಎದ್ದು ಹೋಗಲ್ವಲ್ಲ ಇವತ್ತು? ಆ? ಅಲ್ಲ, ಊರ್ ಹುಡುಗರೆಲ್ಲ ರೆಡಿ ಆಗ್ಬಿಟ್ಟೋಲೆ, ಎಲ್ಲ ಬ್ಯಾಗ್ ನೇ ತಕೊಂಡು ಹೋಗ್ತಿದಾರೆ. ನೀನ್ ಇನ್ನು ಬಿತ್ಕೊಂಡಿದ್ಯಾ ನೀನು? ನಿನ್ಗೆ ಇದು ಭಯ ಭಕ್ತಿ ಇಲ್ಲ ಯಾರ ಮೇಲೂ ನಿನ್ಗೆ? ಉಬ್ ಮಾಡಿ 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 ನಿನ್ಗೆ ಹಿಂಗೆ ನೀನ್ ತಿಕಾ ಮೇಕತ್ಕೊಂಡ್ ಕುಂತಿರೋದ್ ನೀನು ಅಣ್ಣ ನೀನು. ಹೇಳೋದೊಂದ್ ಮಾತ್ ಕೇಳಲ್ಲ, ಏನಿಲ್ಲ. ಇವಾಗ ಎದ್ದು ರೆಡಿ ಆಗ್ತೀಯಾ ಇಲ್ಲ? ಇನ್ನು ಮೇಷತ ಬರೋಣ ಇವತ್ತು. ಓ ಅಣ್ಣನ್ನ ಇನ್ನು ಗೊತ್ತಾಗಿಲ್ವಂತೆ. ಒತ್ತು ಯಾರಿಗೆ ಹೇಳಕ್ ಬರ್ತಿದ್ಯಾ ನೀನು? ನೀನ್ ಹೇಳೋದೆಲ್ಲ ಮಾತ್ ಕೇಳ್ಕೊಂಡೆ ನಾವ್ ಹಿಂಗ ಆಗಿರೋದು. ಊಟ ತರಲೆ ಮಾಡೋದ ಕಲ್ತ್ ಬಿಟ್ಟಿದ್ಯಾ ನೀನು ಇತ್ತೀಚಿಗೆ. ಯಾಕ ಹೇಳೋದೊಂದ್ ಮಾತ್ ಕೇಳಲ್ಲ, ಏನಿಲ್ಲ. ಅಜೇ ಅಜೇ, ಇವತ್ತು ಮಾರ್ನಿಂಗ್ ಕ್ಲಾಸ್ ಅಲ್ವೇನ ಅಜಿ? ಅಜಿ ಹೇಳೋದಲ್ವೇನಜಿ? ಅಜಿ ನಾನಿವತ್ತು ಶುಕ್ರವಾರನೇ ಅನ್ಕೊಂಡಿದ್ದೀನಿ ಕಣಜಿ ಹೋಗತ್ಲಾಗಿ. ಏನಜ್ಜಿ ಮಾಡಜಿ? ಇವಾಗ ಒತ್ತಾಗ್ಬಿಟ್ಟೈತೆ ಅಜಿ. ಅಜಿ ಅಜಿ, ನಾನು ಹೋಗ್ಬಿಟ್ಟು ಬೇಗ ಮಕ ತಕೊಂಡು ಬೇಗ ರೆಡಿ ಆಗ್ತೀನಿ. ನೀನು ಬೇಗ ನನಗೊಂದಿಟ್ಟು ಯೂನಿಫಾರ್ಮ್ ಎಲ್ಲ ಅಲ್ಲಿ ಬೀರಲ್ಲಿ ಇಟ್ಟಿದ್ದೀನಲ್ಲ, ಐರನ್ ಮಾಡಿ ಇಟ್ಟಿದ್ಯಲ್ಲ, ಎಲ್ಲ ಯೂನಿಫಾರ್ಮ್ ಎಲ್ಲ ತಗ್ಸ್ಬಿಡಜಿ ಬೇಗ. ಒಡಗು ಬೇಗ, ನಾನು ಮಕ ತಕೊಂಡ್ ಬರ್ತೀನಿ. ಒಡಗಜಿ, ನಾನು ಹಾಲಿಗೆ ಏನು ಕುಡಿಯಲ್ಲ ಇವತ್ತು. ಬೇಗ ರೆಡಿ ಆಗ್ಬೇಕು, ಸ್ಕೂಲಿಗೆ ಹೋಗ್ಬೇಕು. ಇವತ್ತು ಸ್ಕೂಲಲ್ಲಿ ಮಾಸ್ ಪಿಟಿ ಎಲ್ಲ ಮಾಡಿಸ್ತಾರೆ. ಮಕ ಏನ್ ತೊಳಿಬೇಡ, ಸ್ನಾನ ಮಾಡಿಸ್ತೀನಿ ನಡಿ. ಸ್ನಾನ ಮಾಡ್ಕ ನಡಿ, ಒತ್ತಾಯ್ತು. ಎಲ್ಲ ನೀರೆಲ್ಲ ಕಾಸಿದೀನಿ, ನೀರು ಉಯ್ಕೊಳ್ಳುವಂತೆ ನಡಿಯಪ್ಪ. ಮಕ ಏನ್ ತೊಳ್ಕೊಬೇಡ, ಬೇರೆ ಬಿಸಿ ನೀರೈತೆ, ಬಿಸಿ ನೀರಲ್ಲೇ ಬೇಗ ನೀರು ಉಯ್ಕೊಳ್ಳುವಂತೆ ನಡಿ, ಬೇಗ ಬೇಗ ಒತ್ತಾಯ್ತು. ಅಷ್ಟೇನು ಇದಾಗಿಲ್ಲ. ಹಂಗೇನಾದ್ರು ತಡ ಆಯ್ತು ಅಂದ್ರೆ ನಾನು ಮೇಷ್ಟ್ರ ತಾವ್ ಕರ್ಕೊಂಡು ಹೋಗ್ತೀನಿ. ನಾನೇ ಬೇಕಾದ್ರೆ ಜೊತೆಲೆ ಬರ್ತೀನಿ, ಮೇಷ್ಟ್ರಿಗೆ ಹೇಳ್ತೀನಿ. ನೀನ್ ನಡಿಯಪ್ಪ, ನೀನ್ ನೀರು ಉಯ್ಕ ನಡಿ ಮೊದ್ಲು. ಅದಿ ಬೇಡ ಕಣಜಿ, ನಾನು ಮಕ ತೊಳ್ಕೊಳ್ತೀನಿ ಅಷ್ಟೇ ಕಣಜಿ. ನೀರೇನು ಉಯ್ಕೊಳಲ್ಲ ಕಣಜಿ, ಪ್ಲೀಸ್ ಕಣಜಿ, ಅರ್ಥ ಮಾಡ್ಕೊಳಜಿ. ಅಜಯ್, ದಿನಾಲು ತಡ ಮಾಡ್ಕೊಂಡು ಹೋಗ್ತೀನಿ ಅಂತ ಮೇಷ್ಟ್ರು ಬೈತಿದಾರ ಕಣಜಿ. ಅವ್ನ್ ಚಂದ್ರನು ನನ್ ಜೊತೆ ಬರ್ತಿಲ್ಲ ಕಣಜಿ ಇವಾಗ. ನಾನ್ ದಿನಾಲು ತಡ ಮಾಡ್ಕೊಂಡು ಹೋಗ್ತೀನಿ ನೋಡು, ಅದಕ್ಕೆ ಅವನು ಬಿಟ್ಟು ಹೋಗ್ತಿದ್ದ ಕಣಜಿ. ಅವ್ನು ಎಲ್ಲಕ್ಕಿಂತ ಮುಂಚೆನೆ ಹೋಗ್ತಿದ್ದಾನೆ. ಮೇಷ್ಟ್ರು ಬೈತಾರ ಕಣಜಿ, ಪ್ಲೀಸ್ ಕಣಜಿ. ನಾಳೆ ಬೇಕಾರೆ ಭಾನುವಾರ ಐತೆ ಕಣಜಿ, ನೀನ್ ಹೇಳ್ದಂಗೆ ನಾನು ನಾಳೆ ಬೆಳಿಗ್ಗೆ ಎದ್ದಡ್ಕೆಲ್ಲದೇನೆ ಸ್ನಾನ ಮಾಡ್ಕೊಳ್ತಿ ಕಣಜಿ. ಬೇಕಾದ್ರೆ ನೀನೇ ಕಾಯಿಸ್ಬೇಡ, ನಾನೇ ನೀರ್ ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಳ್ತಿ ಕಣಜಿ, ಪ್ಲೀಸ್ ಕಣಜಿ. ಅಜಯ್, ಇವತ್ತೊಂದೇ ಒಂದ್ ದಿವಸ ಬಿಟ್ಬಿಡಜಿ, ಪ್ಲೀಸ್ ಕಣಜಿ. ಏಯ್, ನೆನ್ನೆ ಸಂಜೆ ಕಡೆಯಿಂದ ಎಲ್ಲ ಧೂಳಲ್ಲಿ ಆಟ್ಲಲ್ಲೆಲ್ಲ ಆಟ ಆಡ್ಕೊಂಡ್ ಬಂದಿದ್ದಾನೆ, ನೋಡಿಲ್ಲ ಅನ್ಕೊಂಡಿದ್ಯಾ? ನೆನ್ನೆ ರಾತ್ರಿನೂ ಸಂಜೆ ಕಡೆಯಿಂದನೂ ನೆನ್ನೆ ಕರೆಕ್ಟ್ ಆಗಿ ನೀನು ಮಕ ತೊಳ್ಕೊಳ್ಳಿಲ್ಲ. ಕೈ ಕಾಲಿನ ಮೇಲೆ ನಂಗೆಲ್ಲ ಧೂಳು ಕೊಳೆಗಳೆಲ್ಲ ಹಂಗೆ ಇದಾವೆ. ಬಾ ಸುಮ್ಕೆ, ಅದೇ ಹೊತ್ತಾಗುತ್ತೆ. ಬೇಗ ನೀರು ಇದು ಕರ್ಕೊಂಬರ್ತೀನಿ, ಬಾ ಸ್ನಾನ ಮಾಡಿಸ್ಬಿಡ್ತೀನಿ. ಬಾರಪ್ಪ, ಬಾರ ಮಗ, ಹಂಗ ಆಟ ಮಾಡಬಾರ್ದು ಕಡ್ಬಾ, ನಾನು ಬರ್ತೀನಿ ಬಾ. ಹಂಗೇನಾದ್ರು ತಡ ಆಯ್ತಂದ್ರೆ ಮೇಷ್ಟ್ರು ತವ ನಾನು ಹೇಳ್ ಬರ್ತೀನಿ ಕಡ್ಬಾ. ನಮ್ ಹುಡ್ಗಂಗ್ ಹುಷಾರಿಲ್ಲ ಕಣ್ರಿ ಮೇಷ್ಟ್ರೆ, ಒಂದೆರಡು ದಿವಸ ಹಿಂಗ್ ತಡ ಮಾಡ್ಕೊಂಡ್ ಬಂದಾನ ಆಟೆಯ. ಸೋಮವಾರದಿಂದ ಕರೆಕ್ಟ್ ಆಗಿ ಬರ್ತಾನೆ ಬಿಡ್ರಿ ಮೇಷ್ಟ್ರೆ ಅಂತ ನಾನು ಹೇಳ್ ಬರ್ತೀನಿ. ನೀನೇನ್ ಚಿಂತೆ ಮಾಡ್ಬೇಡ, ಸುಮ್ಮಗ್ ಬಾ, ನೀರು ಇಕ್ಕ ಬಾ ಸುಮ್ಕೆ. ಹೇಳದ್ ಮಾತ್ ಕೇಳಬೇಕು, ಆಟ ಮಾಡಬಾರ್ದು. ಬೇಗ ಎದ್ದಿರ್ಬೇಕು ನೀನು, ಅಷ್ಟೊಂದು ಅರ್ಜೆಂಟ್ ಮಾಡ್ತಿರೋನು ಇವಾಗ. ಬೇಗ ಸ್ಕೂಲಿಗೆ ಎದ್ಬಿಟ್ಟು ನೀನು ಸ್ಕೂಲಿಗೆ ರೆಡಿ ಆಗಿದ್ರೆ ಅದೊಂಥರನಪ್ಪ ನೀನು. ಬೇಗನು ಎದ್ದಿಲ್ಲ ಏನಿಲ್ಲ, ಅಲ್ಲಿ ಸ್ಕೂಲ್ ಹುಡುಗರೆಲ್ಲ ಹೋಗ್ತಿದ್ದಾರೆ, ಊರ್ ಹುಡುಗರು. ಇವಾಗ ನೀನು ಎದ್ಬಿಟ್ಟು ನೀನು ತಡ ಆಗ್ತೈತಂದ್ರೆ ನಾನೇನು ಮಾಡೋಣ? ನಂದ ತಪ್ಪು, ನಿಂದ ತಾನೇ ತಪ್ಪಿರೋದು. ಇವತ್ತು ಮಾರ್ನಿಂಗ್ ಕ್ಲಾಸ್ ಅಂತ ನೀನು ನೋಡ್ಕೋಬೇಕು, ಬೇಗ ಎದಳ್ಬೇಕಪ್ಪ. ಎಲ್ಲ ಹುಡುಗರು ಎದ್ದಿಲ್ವಾ? ಯಾರಿಗೂ ಬರದಲ್ಲಿ ಇರೋದು ನಿದ್ದೆ ನಿನ್ಗೊಬ್ನಿಗೆ ಬಂದ್ಬಿಡುತ್ತೇನಪ್ಪ ನಿನ್ಗೆ? ನೀನೇ ಹೇಳು ಒಂದ್ರಿಟ್ಟು. ಸರಿ ಕಣಜಿ, ಆಯ್ತು ನಡಿ ಅಜ್ಜಿ, ಇನ್ನೇನ್ ಮಾಡಕ್ಕಾಗುತ್ತೆ, ನೀನು ಬಿಡಬೇಕ ನಡಿ. ನಂದೇ ತಪ್ಪು, ತಡವಾಗಿ ಎದ್ದಿರೋದು ನಂದೇ ತಪ್ಪ ನಡಿ. ಅಜೇ, ಆಯ್ತು, ಸ್ನಾನ ಮಾಡ್ತೀನಿ ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ ನೋಡು. ಏನಾದ್ರೂ ತಡ ಏನಾದ್ರು ಆಯ್ತಂದ್ರೆ ನೀನು ನನಗೆ ಸ್ಕೂಲ್ ತವ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ಬರ್ಬೇಕು. ಮೇಷ್ಟ್ರ ತಾ ಬೀಳ್ಬೇಕು. ಮೇಷ್ಟ್ರೆ, ನಮ್ಮ ಹುಡುಗಂಗೆ ಯಾಕೆ ಹುಷಾರಿರಲಿಲ್ಲ ಕಣ್ರಿ ಮೇಷ್ಟ್ರೆ, ಅದಕ್ಕೆ ಒಂದಿಟ್ಟು ತಡ ಆಯ್ತು ಆಟೆಯ. ಸೋಮವಾರದಿಂದ ಬೇಗನೆ ಬರ್ತಾರೆ ಕಣ್ರಿ ಮೇಷ್ಟ್ರೆ ಅಂತ ನೀನೇ ಹೇಳ್ಬೇಕು. ಇಲ್ಲ ಅಂದ್ರೆ ನಾನು ಏನಿಲ್ಲ ಮತ್ತೆ ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ. ಸರಿ ಕಣ, ಆಯ್ತು ಬಾರೋ, ಎದ್ದು ಬಾರೋ, ಸಾಕು ಮಾತಾಡ್ಕೊಂಡ್ ಕುಂತಿದ್ದು ಇನ್ನೋದು ಸಾಕು, ಬಾರೋ ಎದ್ದು. ಅದೇ ತಡವಾಗಿ ಎದ್ಬಿಟ್ಟು ಇವನು ನನಗೇನೆ ಇದ್ ಮಾಡಕ್ ಬರ್ತಾನೆ. ಇವನ್ ತಡವಾಗಿ ಎದ್ಬಿಟ್ಟು ಒತ್ತಾಗೈತ್ ಕಣಜಿ ಅಂತ. ಬಾ ಎದ್ ಬಾ ಸುಮ್ನೆ, ಸಾಕು ಒತ್ತಾಯ್ತು. ಈ ಹುಡುಗಿ ಇನ್ನು ಏನ್ ಮಾಡ್ತಿದಾರಂತ ಕಾಣನ. ಸ್ಕೂಲಿಗೆ ಒತ್ತಾಯ್ತು, ಬೇಗ ಬಾರ್ಲ ಮಗ, ಸ್ನಾನ ಮಾಡ್ಕೊಂಡು ನೀರು ಉಯ್ಕೊಂಡು ಹೋಗುವಂತೆ ಬಾರ್ಲ ಅಂತ ಹೇಳಿರೆ ಇನ್ನು ಏನ್ ಮಾಡ್ತಿದಾರಂತ ಕಾಣನ. ಲೇ ಪಾಪ, ಲೇ ಒತ್ತಾಯ್ತ್ಕೊಂಡ್ ಬಾರು, ಇನ್ನು ಏನ್ ಮಾಡ್ತಿದೀಯ? ಒತ್ತಾಯ್ತ್ಕೊಂಡ್ ಬಾರೋ ಸ್ಕೂಲಿಗೆ. ಬಾರ್ಲ ನೀರು ಉಯ್ಕೊಂಡು ಹೋಗ್ಬಿಡು ಅಂತೆ, ಬಾರೋ ಬೇಗ. ಬಂದ ಕಣ್ ತಡಿ ಅಜ್ಜಿ, ಅದ್ಯಾಕೆ ಹಿಂಗ್ ಆಡ್ತಿದ್ಯಾ? ಒಂದೆರಡು ಸಮಾಧಾನನೇ ಇಲ್ಲ ಈ ಅಜ್ಜಿಗೆ. ತಡಿ, ಬಂದ ಕಣ್ ತಡಿ. ಯಾಕ್ಲ ಇಷ್ಟೊಂದು ಹೊತ್ತು ಮಾಡ್ಕೊಂಡ್ ಬಂದೆ? ನಿನಗೆ ಅವಾಗ್ಲೇ ಏನೋ ಹೇಳ್ದೆ ತಾನೆ ನಿನಗೆ, ಬೇಗ ಬಾ, ಬಾರ್ಲ ಸ್ಕೂಲಿಗೆ ಗೊತ್ತಾಗ್ಬಿಡುತ್ತೆ ಅಂತ ನೀನೇ ಅರ್ಜೆಂಟ್ ಮಾಡ್ತಿದ್ಯಾ. ನೋಡಿದ್ರೆ ಏನ ಮಾಡ್ತಿದ್ದೆ ಈಟೋತ್ತರ್ಗು ನೀನು. ನಿನ್ನೆ ರಾತ್ರಿ ನಾನು ಬುಕ್ ಎಲ್ಲ ತೆಗ್ದಿಟ್ಟಿದ್ನಲ್ಲ,
ಹೋಗ್ ನೀನು ನಿನ್ ಪಾಡಿಗೆ ನೀನು. ಯಾಕ್ಲಪ್ಪ ನಾನು ಸ್ನಾನ ಮಾಡ್ಸೋದ್ ಬೇಡ ಹಂಗಾರೆ? ಅಯ್ಯೋ 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 ಲೇ ಲೇ ನನ್ನ ಮಗನೇ, ದೊಡ್ಡವನಾಗ್ಬಿಟ್ಟು ನೀನ್ ಸ್ನಾನ ಮಾಡಿಸ್ಬೇಡ ಕಣಜಿ ಅಂತ ಹೇಳ್ತೀಯಲ್ಲ ಮಗ. ಲೇ ಚಿಕ್ಕವನಿಂದ ಅನ್ಕಳ್ಳ ನಿನ್ಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ದೊಡ್ಡವನಾಗ್ ಮಾಡ್ಸಿರೋದ್ ನಾನು. ಬಾ ನೀರು ಇಕ್ಕ ಬಾರಪ್ಪ. ಗೊತ್ತಾಗ್ಬಿಡುತ್ತ ಬಾ. ಹಠ ಮಾಡ್ಬಾರ್ದು ಮಗ, ಹಿಂಗೆ ಹಠ ಮಾಡ್ತಾರ. ಯಾಕೆ ಹಿಂಗ ಅಯ್ಯ ಅನಿಸ್ತಿದ್ಯಾ ಏನಪ್ಪ ಅತ್ಲಗಿ? ಅಲ್ಲಿ ಒಳಗಡಿಕೆ ನಿಮ್ಮ ಅಪ್ಪಯ್ಯ ಇವತ್ತು ಶನಿವಾರ ಬೇರೆ ದೇವ್ರ ಪೂಜೆ ಮಾಡ್ಬೇಕಲ್ವ, ಇವತ್ತು ವಾರ ಬೇರೆ ಇವತ್ತು. ಅದಕ್ಕೆ ನಿಮ್ಮ ಅಪ್ಪಯ್ಯ ಸ್ನಾನ ಮಾಡ್ಕೊಳ್ತೈತೆ. ನಿನ್ಗಿಲ್ಲ ಸ್ಕೂಲಿಗೆ ಹೋಗ್ಬಿಡೋಕೆ ತಡ ಆಗ್ಬಿಡುತ್ತೆ ನಿಮ್ಮ ಅಪ್ಪಯ್ಯ ಬರೋಷ್ಟ್ರಲ್ಲಿ. ಅದಕ್ಕೋಸ್ಕರ ಬಿಸಿ ನೀರೈತ್ ಬಾರಪ್ಪ, ಇಲ್ಲೇ ನೀರು ಇಕ್ಕ ಬಾರ್ ಮಗ. ನೀರ್ ಬಿಸಿ ಬಿಸಿ ಐತಾನೆ ಮತ್ತೆ. ಚಳಿಗೆ ಹೋದಕ್ಕೂ ಮತ್ತೆ ಚಳಿ ಆಗಂಗಾಗುತ್ತೆ, ಮತ್ತೆ ತಣ್ಣೀರಿದ್ರೆ ಮತ್ತೆ ನೋಡು ಜಾಸ್ತಿ ಬಿಸಿ ಇರ್ಬೇಕು ನೀರು. ಮತ್ತೆ ಇಲ್ಲಾಂದ್ರೆ ನಾ ಸ್ನಾನ ಮಾಡ್ಕೊಳ್ಳಲ್ಲ, ಸುಮ್ಕೆ ಮಕ್ಕ ತಕ ಬಂದ್ಬಿಡ್ತೀನಿ. ನೋಡು ತಿರ್ಗಾ ನನಗ ರೇಗಿಸ್ಬೇಡ ನೀನ್ ಇವಾಗ. ಬಾ ಸುಮ್ನೆ ಸುಮ್ನೆ ಬಂದ್ಬಿಟ್ಟು ಇಲ್ಲಿ ಕುತ್ಕ ಬಾರ್ಲ, ಇಲ್ಲಿ ಸ್ನಾನ ಮಾಡ್ತೀನಿ ಸುಮ್ನೆ ಬಾರು. ಅಯ್ಯೋ ಅನ್ನಿಸ್ಬೇಡ ಕಣ್ ಬಾರ್ಲ ಮಗಲಿ. ಅದ್ ಯಾಕೆ ಹಿಂಗ ಅಯ್ಯೋ ಅನ್ನಿಸ್ತೀಯೋ ಏನಪ್ಪ ನೀನು ಹುಡುಗ? ನೀನು ದೊಡ್ಡವ ಆಗ್ತಾ 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 ಬುದ್ಧಿವಂತ ಆಗ್ತಾರಂತ ಹೇಳಿದ್ರೆ ನೀನ್ ನೋಡಿದ್ರೆ ನೀನು ಇನ್ನೂ ನಮಗ ಅಯ್ಯ ಅನ್ಸದ್ ಬಿಟ್ಟಿಲ್ಲ ಕಣಪ್ಪ ನೀನು. ಹೋಗತ್ಲಾಗಿ ಅಜ್ಜಿ 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 ಒಂದ್ ರೀತಿ ಇನ್ನೊಂಚೂರು ಬಿಸಿ ಮಾಡ್ಕೊಂಡ್ ಬರೋದಲ್ವೇನ ಅಜ್ಜಿ? ತಣ್ಣಗಲ್ಲ ಐತೆ ನೀರು. ಹೋಗಜ್ಜಿ ಅತ್ಲಾಗಿ. ನನಗ್ ಚಳಿ ಆಗಂಗ ಆಗ್ತೈತೆ, ಬೇಗ ಬೇಗ ಉಯ್ ನೀರು. ಸ್ನಾನ ಮಾಡ್ಕೊಂಡು ಹೋಗೋಣ ಅತ್ಲಾಗಿ. ಇಲ್ಲ ಪಾಪ ಮಾಡೋಣ, ಬಿಸಿ ನೀರೇ ಬಕೆಟ್ ಅಲ್ಲಿ ಹಾಕೊಂಡ್ ಬಂದಿದ್ದ ನಾನು. ಬಿಸಿ ನೀರೇ ಇದ್ದಿದ್ದು. ನಿನಗ್ ಬೇಗ ಬಾರ್ಲ ಮಗ, ಬೇಗ ಬಾರ್ಲ ಮಗ ಅಂತ ಹೇಳಿದ್ರೆ ಇದು ಬಕೆಟ್ ತಗೊಂಬಂದು ಇಲ್ಲಿ ಇಟ್ಟಿ 4 ಗಂಟೆ ಮೇಲಾಯ್ತು. 6 ಕಡೆ ಐತೆ. ಬೇಗ ಬಾರ್ಲ ಅಂತ ಕರೆದ್ರು ನೀನೇನು ಏನೋ ಮಾಡ್ಕೊಂಡ್ ಕುಂತಿದ್ಯಾ ನೀನು? ಇಷ್ಟೊತ್ತಿಗೆ ಸ್ನಾನ ಮುಗಿಸ್ಕೊಂಡು ಹೋಗ್ತಿದ್ದೆ ಇಷ್ಟೊತ್ತಿಗೆ. ಸರಿ ಕಣ, ಆಯ್ತು ಬಿಡು, ಏನು ಆಗಲ್ಲ, ಸುಮ್ಮ ಕುಯ್ಕ. ಓಹೋ ಬೆಚ್ಚಗಳೇ ಐತೆ, ಬಿಸಿಯಾಗಿ ಐತೆ ನೀರು. ನೀನ್ ಹಿಂಗ್ ಹೇಳ್ತಿದ್ಯಾ ಆಟೆಯ ನೀನು? ಹುಟ್ಟ ನಾಟಕಾರ ನನ್ ಮಗ ನೀನು. ನಿನ್ ಬುದ್ಧಿ ನಾನ್ ನೋಡಿಲ್ವಾ? ಸುಮ್ಮ ಕುಯ್ಕಳವು. ಯಪ್ಪ ಲೋ ಸುನಿಲ, ಇವಾಗ ನೀನು ಇನ್ನು ಸ್ನಾನ ಇವಾಗ ಮಾಡ್ತಿದ್ಯನ್ನು? ಓಹೋ ಅಣ್ಣನ್ನ ನಾವಲ್ಲಿ ಸ್ಕೂಲಿಗೆ ಹೋಗೋದಕ್ಕೆಲ್ಲ ರೆಡಿ ಆಗ್ಬಿಟ್ಟು ಇವ್ನಿಗೆ ಪಾಪ ಆತ್ಲಾಗಿ ಇವತ್ತು ಮಾರ್ನಿಂಗ್ ಕ್ಲಾಸ್ ಅಲ್ವಾ, ಜೊತೆಲೆ ಕರ್ಕೊಂಡು ಹೋಗೋಣ ಬಿಟ್ಟು ಹೋಗ್ತೇನೆ ದಿನಾಲು ಅಂತ ಅನ್ಕೊಂತಾನಂತ ನಾವ್ ಬಂದ್ರೆ ಇನ್ನು ಅಣ್ಣ ಇವನು ಇವಾಗ ಸ್ನಾನ ಮಾಡ್ತಿದ್ದಾನೆ. ಓ ಇವತ್ತಿನ ಕಾಲಕ್ಕೆ ಬರಲ್ಲ ಇವನು. ಸರಿ ಸರಿ ಆಯ್ತು ಬಿಡಪ್ಪ. ನೀನ್ ಸ್ನಾನ ಮಾಡ್ಕೊಂಡು ನಿಧಾನಕ್ಕೆ ಬಾ, ನಾವ್ ಹೋಗ್ತೀವಿ, ನಾವ್ ಸ್ಕೂಲಿಗೆ ಹೋಗ್ತೀವಿ, ಅಲ್ಲೇ ತಡ ಆಯ್ತು ನಮ್ಗೆ. ಲೋ ಲೋ ಚಂದ, ತಡಿಯಲ್ಲ ತಡಿಯಲ್ಲ ಒಂದ್ ರೇಟು ಬಿಟ್ಟು ಹೋಗ್ತೀಯ ಹಂಗಾರೆ ನೀನು? ಲೋ ಚಂದ, ಒಂದ್ 5 ನಿಮಿಷ ತಡಿಯಲ್ಲ, ಬಂದೆ. ಅಜ್ಜಿ 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 ಬೇಗ ಬೇಗ ಮುಯ್ಯಜ್ಜಿ ನೀರು, ನೀನು ಮತ್ತಾಯ್ತು. ನೋಡಲ್ಲ ಅವ್ನ್ ಚಂದ ಬಿಟ್ಟು ಹೋಗ್ತಿದ್ದಾನಲ್ಲೇ. ನೋಡಿಲಿ ಅವತಾರಗಳು ಮಾಡ್ದೆ ಅಂದ್ರೆ ಏರಿಕ್ ಬಿಡ್ತೀನಿ ಇವಾಗ. ಅವ್ನು ಎಷ್ಟು ಗಂಟೆಗೆ ಎದ್ದಿದ್ದ ಕೇಳ? ನಿನ್ನಂಗೆ 7 ಗಂಟೆಗೆ ಎದ್ದಾನ ಅವನು. ಬೇಗ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಬಂದಿರೋದ ಆ ಹುಡುಗ. ಓಹೋ ನಿನ್ನಂಗೆ 7-8 ಗಂಟೆ ಆದ್ರೂ ಹಂಗೆ ಮಲ್ಕೊಂಡಿರ್ತಾನಂತ ಕಡಿದ್ಯಾ? ಜವಾಬ್ದಾರಿ ಇಲ್ಲ ನಿನ್ಗೆ ಒಂದ್ ರೀಟು ಜವಾಬ್ದಾರಿ. ಇವಾಗ ಬೇಕಾದ್ರೆ ಅಳ್ತಿದ್ದಾನೆ ಇವಾಗ. ಗೊತ್ತಾಗೈತ್ ಕಣಜಿ, ಬೇಗ ಬೇಗ ನೀರು ಜಿ ಅಂತ ಬೇರೆ. ಆ ಹುಡುಗ ನಂಗೆ ಬೇಗ ಹೇಳ್ಬೇಕು, ಕೆಲ್ಸಗಳು ಮಾಡ್ಕೋಬೇಕು, ಸ್ನಾನ ಮಾಡ್ಕೋಬೇಕು. ನಿನ್ ಪಾಡಿಗೆ ನೀನು ರೆಡಿಯಾಗಿ ಹೋಗ್ಬೇಕು. ಹಂಗೆ ಏನಿಸ್ತಾರ ಎಲ್ಲಾ ಮಕ್ಳುಗಳು? ಚಿಕ್ಕ ಹುಡುಗ ಆಗ್ಬಿಟ್ಟಿಯಾ ನೀನು. ನೀನ್ ಹಿಂಗೆ ಆಟ ಮಾಡ್ತಿದ್ರೆ ನೋಡು ಮೇಷ್ಟ್ರದವ್ ಬಂದ್ಬಿಟ್ಟು ಹೇಳ್ಬಿಡ್ತೀನಿ ಇವಾಗ. ಬರಕಂಡ್ ಬಿಡಜ್ಜಿ, ಅಜ್ಜಿ 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 ಮೇಷ್ಟ್ರತಾವೇನು ಬರಕ್ ಹೋಗ್ಬೇಡ ಕಣ್ ಬಿಡಜ್ಜಿ. ನಾನು ಬೇಗ ಎದ್ಬಿಟ್ಟು ನಾಳೆಯಿಂದ ಬೇಗ ರೆಡಿ ಆಗಿ ಸ್ಕೂಲಿಗೆ ಹೋಗ್ತೀನಿ. ಸುಮ್ಕಿರು, ಮೇಷ್ಟ್ರತಾವೇನು ಹೇಳಕ್ ಏನು ಬರಬೇಡ, ನಾನೇ ರೆಡಿ ಆಗ್ತೀನಿ. ಚಂದ ತಡಿಲ ಚಂದು, ನಮ್ಮ ಮನೆ ಮುಂದೆ ಅಲ್ಲ ಕುಂತಿರು, ಹಿಂಗ ಅಪ್ಪನ ಬಂದ್ಬಿಡ್ತೀನಿ ಕಣ ಚಂದು. ಇನ್ನೇನಿಲ್ಲ ಕಣಲ್ಲ ಚಂದು, ಇವಾಗ ನಮ್ಮ ಅಜ್ಜಿ ಸ್ನಾನ ಮಾಡ್ಸುತ್ತಾ, ಸ್ನಾನ ಮಾಡ್ಕೊಂಡದೇನೇ ಹೋಗ್ಬಿಟ್ಟು ಟವಲ್ ಹಿಂಗ್ ಚಕ 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 ಅಂತ ಟವಲಿಂದ ಮಕ ಎಲ್ಲ ಒರೆಸ್ಕೊಂಡು ತಲೆ ಬಾಚ್ಕೊಳ್ಳೋದು, ಯೂನಿಫಾರ್ಮ್ ಹಾಕೊಂಡ್ಬಿಟ್ಟು ಬ್ಯಾಗ್ನೆ ತಕೊಂಡ್ ಬರೋದೆ ಅಷ್ಟೇ ಕಣಲ್ಲ ಚಂದು. ಜಾಸ್ತಿ ಹೊತ್ತೇನ್ ಆಗಲ್ ಕಣೋ, ಹಿಂಗ್ ಬಂದ್ ಬಿಡ್ತೀನಿ ಕಣಲ್ಲ ಚಂದು, ಅಲ್ಲೇ ಕುಂತಿರು. ಯಪ್ಪ ಸುನಿಲ ಹೋಗಪ್ಪ, ನಿನ್ ಸವಾಸಲ್ಲ. ಇವತ್ತು ಟೆಸ್ಟ್ ಬೇರೆ ಕೊಡ್ತೀನಂತ ಹೇಳಿದಾರ ಕಣಪ್ಪ ಮೇಷ್ಟ್ರು. ನಾ ಟೆಸ್ಟಿಗೆಲ್ಲ ಅಲ್ಲಿ ಸ್ಕೂಲ್ ತಗೊಳ್ಳೋದು ಒಂದ್ ಗಳಿಗೆ ಹೋಗ್ಬಿಟ್ಟು ಓದ್ಕೋಬೇಕು. ನಾನು ಫೀಲ್ಡ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಬೇಗ ಓದ್ಕೊಂತೀನಿ. ಹೋಗು ನಿನ್ ಪಾಡಿಗೆ ನೀನ್ ನಿಧಾನಕ್ಕೆ ಬಾ, ನಾನು ಹೋಗ್ತೀನಿ ಕಣಪ್ಪ. ನಾನು ನಿನ್ ಜೊತೆ ನಾನು ಬಯಸ್ಕೊಳಕ್ ಆಗಲ್ ಕಣಪ್ಪ ಮೇಷ್ಟ್ರ ಕೈಲಿ ದಿನಾಲೂನು. ಇಬ್ರು ಇದಿರಲ್ಲ, ದಿನಾಲು ತಡ ಮಾಡ್ಕೊಂಡ್ ಬರ್ತೀರಂತ ಬೈತಾರೆ. ನಾನು ಹೋಗ್ತೀನಿ ಹೋಗು. ಬಿಡಜ್ಜಿ ಸಾಕು, ಅದೆಷ್ಟೋ ಸ್ನಾನ ಮಾಡಿಸ್ತೀಯ, ಒತ್ತಾಯ್ತು ಕಣ್ ಬಿಡಜ್ಜಿ. ಲೈ ಚಂದು ತಡಿಯಲ್ಲ ಬಂದ್ರಿಟ್ಟು. ಹಂಗೇನಾದ್ರು ತಡ ಆಯ್ತಂದ್ರೆ ಇಬ್ರಾಳಿಗೂ ನಾನೇ ಮೇಷ್ಟ್ರ ತಾವ್ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ತೀನಿ ತಡ ಆಯ್ತು ಕಣ್ ಮೇಷ್ಟ್ರೆ ಅಂತ. ಸುಮ್ಮಕ್ ನಿನ್ ಕಾತ್ಲಾಗಿ ನೀನ್ ಬಿಟ್ಟು ಹೋಗ್ಬಿಟ್ರ ಹುಡುಗ ತಿರ್ಗಾ ಅಳ್ತಾ ಕೂತ್ಕೊಂಡ್ಬಿಡ್ತಾನೆ. ನಿನ್ ಕಾಲ ಏನೂ ಆಗಲ್ಲ. ಅಜಯ್ ಗೊತ್ತಾಗತ್ ಕಣಜ್ಜಿ, ಇವ್ ಸುನಿಲನ್ ದೇಸಾಯಿಂದ ದಿನಾಲು ನಾನು ಮೇಷ್ಟ್ರ ತಾವ್ ಬಯಸ್ಕೋಬೇಕು ಕಣಜ್ಜಿ. ದಿನಾಲು ಪ್ರೇಯರ್ಗೆಲ್ಲ ಲೇಟ್ ಆಗಿ ಬರ್ತೀರಾ ಇಬ್ರುನು. ಹುಡುಗರೆಲ್ಲ ಬೇಗ ಬರ್ತಾರೆ, ನಿಮ್ಗೆ ಅಂದ್ರಲ್ಲ ಆಗೈತೆ ಬೇಗ ಬರಕ್ ಆಗಲ್ವೇ ಅಂದ್ರಲ್ಲ. 1 ದಿವಸ ಆದ್ರೆ ಪರವಾಗಿಲ್ಲ, 2 ದಿವಸ ಆದ್ರೆ ಪರವಾಗಿಲ್ಲ,
ದಿನಾಲು ತಡ ಮಾಡ್ಕೊಂಡ್ ಬರ್ತಿರಲ್ಲ ಏನಕ್ಕೆ ನೀವು ಆ ಅಂತ ಎಲ್ಲ ಮೇಷ್ಟ್ರು ಕೇಳ್ತಿದ್ರ ಕಣಜ್ಜಿ. ನಾನು ಏನ್ ಆತ್ಲಾಗಿ ಸುನಿಲ್ ಬಿಟ್ಟು ಹೋಗ್ಬಿಟ್ರೆ ಬೇಜಾರ್ ಮಾಡ್ಕೊಂತಾನಲ್ಲ ಅದಕ್ಕತ್ಲಾಗಿ ಬಂದ್ರೆ ಅಜ್ಜಿ ಇವ್ನ್ ಬೇಗ ಎದ್ಬಿಟ್ಟು ರೆಡಿ ಆಗ್ಬೇಕು ತಾನೆ. ಇವನಿಂದ ನಾನು ಬಯಸ್ಕೋಬೇಕು ಕಣಜ್ಜಿ. ನೀನಾದ್ರೂ ಒಂದಿಟ್ಟು ಹೇಳಜ್ಜಿ ಅವನಿಗೆ. ಓಹೋ ಅಲೆ ನಾನು ಅನ್ಕೊಂಡಂಗೇನೆ ಅಲೆ ಅಣ್ಣ ಇವನು ಒತ್ತು ಮಾಡ್ಕೊಂಡಿದ್ದಾನೆ ಇವನು. ಊರ್ ಹುಡುಗರೆಲ್ಲ ಬ್ಯಾಗ್ನೇ ತಕೊಂಡಲೆ ದಾರಿ ಅದ್ದಕ್ಕೆ ಸಿಕ್ಕಿರೋ ನನಗ್ ಬರ್ಬೇಕಾದ್ರೆ. ಇವ್ನು ನೋಡಿರ ಅಣ್ಣ ಇವನು ಇವಾಗ ಸ್ನಾನ ಮಾಡಿಸ್ಕೊಂತಿದ್ದಾನೆ ಇವನ್ ಅಂದ್ರೆ. ಇವಾಗ ನೀರು ಉಯ್ಕೊಂತಿದ್ದಾನಲ್ಲ. ಅವ್ರ ಅಜ್ಜಿ ಪಾಡಿಗೆ ಅವ ಅಜ್ಜಿ ವಾಕ್ ಬಂದ್ಬಿಟ್ಟೈತೆ. ಅವ್ರ ಅಮ್ಮ ಪಾಪ ಆ ಹುಡುಗಿ ಅವಳ ಪಾಡಿಗಳು ಕೆಲಸ ಮಾಡ್ಕೊಂಡಿದ್ದಾಳೆ. ಇವನು ಆರಾಮಾಗಿ ನಿದ್ದೆ ಬಡ್ದಾನ ಇವನು. ಇವತ್ ಮಾರ್ನಿಂಗ್ ಕ್ಲಾಸ್ ಬೇಗ ಎದ್ಬಿಟ್ಟು ರೆಡಿಯಾಗಿ ಹೋಗ್ಬೇಕನ್ನ ಜ್ಞಾನ ಐತೆ ಇವನಿಗೆ. ಹೇಳದ್ ಮಾತ್ ಕೇಳಲ್ಲ ಏನಿಲ್ಲ. ಬರೀ ತರಲೆ ಮಾಡೋದು ಅಂತ ಕಲ್ತ್ಬಿಟ್ಟಾನೆ. ಇನ್ನೇನಿಲ್ಲ ಇವನಿಗೆ. ಏನೇ ಇದ್ಯಾಕೆ ಯಾಕೆ ಯಾಕೆ ಆ ಹುಡುಗನ ಇಲ್ಲಿ ಆಚೆ ಕಡೆ ಸ್ನಾನ ಮಾಡಿಸ್ತಿದೀವ್? ಯಾಕೆ ಒಳಗಡೆ ಜಾಗ ಇರಲ್ವೇನೆ? ಒಳಗಡೆಗೆ ಸ್ನಾನ ಮಾಡಿಸ್ತಲೆ ಆಚೆ ಕಡೆ ಕರ್ಕೊಂಬಂದು ಇಲ್ಲಿ ಸ್ನಾನ ಮಾಡಿಸ್ತಿದೀಯ? ಏನಿಲ್ಲ, ಇವನಿಗೆ ಕರ್ಕೊಂಬಂದು ಇಲ್ಲಿ ಸ್ನಾನ ಮಾಡ್ತಾರಷ್ಟಲ್ಲಿ ಅವ್ರ ಅಪ್ಪಯ್ಯ ಒಳಗಡಿಕೆ ಸ್ನಾನ ಮಾಡಕ್ಕೆ ಇಳಿದಿತ್ತು. ದೇವ್ರ ಪೂಜೆ ಇವತ್ತು ವಾರ ಬೇರೆ ಅಲ್ವಾ, ಇವತ್ತು ಶನಿವಾರ. ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಟ್ಯಾಕ್ಟ್ರಿ ಬಾಡಿಗೆ ಹೋಗ್ಬೇಕಣಮ್ಮ ಅರ್ಜೆಂಟ್ ಐತೆ ಅಂತ ಅವ್ನು ಸ್ನಾನ ಮಾಡ್ತಿದ್ದಾನೆ. ಅದಕ್ಕತ್ಲಾಗಿ ಅವ್ರ ಅಪ್ಪನ ಕಾಯ್ಕೊಂಡು ಕುತ್ಕೊಂಡ್ಬಿಟ್ರೆ ಇವಾಗ ಇವನಿಗೆ ಒತ್ತಾಗ್ಬಿಡುತ್ತೆ ಸ್ನಾನ ಮಾಡ್ಸೋದಕ್ಕೆ. ಸ್ಕೂಲಿಗೆ ಬೇರೆ ಒತ್ತಾಗ್ಬಿಡುತ್ತಲ್ಲ. ಅದಕ್ಕತ್ಲಾಗಿ ಇಲ್ಲೇ ಆಚೆ ಕಡೆ ನೀರು ತಗೊಂಬಂದ್ಬಿಟ್ಟು ಬಿಸಿ ನೀರು ಕಾಯಿಸ್ಕೊಂಡಿದ್ದಲ್ಲ ಇತ್ತಲ್ಲ ಕಾಯಿಸ್ತಿರೋ ನೀರು, ಅದೇ ನೀರು ತುಂಬ್ಕೊಂಬಂದ್ಬಿಟ್ಟು ಇಲ್ಲೇ ಸ್ನಾನ ಮಾಡಿಸ್ತಿದೀನಿ. ಇನ್ನೇನು ಹಾಗೆ ಹೋಯ್ತು ಅತ್ಲಾಗಿ ಬೇಗ ರೆಡಿ ಮಾಡತ್ಲಾಗ ಕಳಿಸ್ತೀನಿ, ಸುಮ್ಕಿರು. ಒತ್ತಾಗೈತಲೆ. ಕಣೆ ಒತ್ತಾಗ್ದಲೇ ಇರುತ್ತೇನೆ. ಬೇಗ ಬೇಗ ಎದ್ಬಿಟ್ಟು ಬೇರೆ ಹುಡುಗರದಂಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಸ್ಕೂಲಿಗೆಲ್ಲ ರೆಡಿ ಆಗ್ಬಿಟ್ಟು ಹೋಗ್ಬೇಕು ಹುಡುಗರು. ಯಾಕ ಅವ್ನು ಚಂದು ಎದ್ಬಿಟ್ಟು ರೆಡಿ ಆಗಿರಲ್ವಾ? ನಾನು ಈ ಕಡೆ ಮಂತವಿಂದ ಈ ಕಡೆ ತೋಟದ ಕಡೆ ಹೋಗ್ತಿರ್ಬೇಕಾದ್ರೆ ನಾ ಹುಡುಗ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನೀರ್ ಹಿಡ್ತಿದ್ದಾಲೆ. ನೀರ್ ಹಿಡ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಕ ತಕೊಂಡು ಅಲ್ಲೇ ನೋಡು ಅಲ್ಲೇ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆಗಿ ಬಂದು ಇವನಿಗೆ ಕಾಯ್ಕೊಂಡಿದ್ದಾನೆ. ಪಾಪ ಇವನಿಂದ ಆ ಹುಡುಗ ಬಯಸ್ಕೋಬೇಕು. ಲೇ ಚಂದು ಒಂದ್ ಕೆಲಸ ಮಾಡ್ಲಾ ಪಾಪ, ಇವನಿಗೆ ಕಾಯ್ಕೊಂಡು ನಿನ್ಕೋಬೇಡ ನೀನು. ಹೋಗ್ ನೀನು ನಿನ್ ಪಾಡಿಗೆ ನೀನು ಹೋಗು. ನಾನು ಒಂದ್ರೇಟು ಮೇಷ್ಟ್ರತಾವ ಇವನಿಗೆ ಕರ್ಕೊಂಬರ್ತೀನಿ ನಡಿ. ಒಂದೇಟು ಬಂದು ಮೇಷ್ಟ್ರತಾವ್ ನಾನೇ ಒಂದೇಟು ಹೇಳ್ ಬರ್ಬೇಕು ಒಂಚೂರು ಮಾತಾಡ್ಬೇಕು. ಹೇಳದೊಂದ್ ಮಾತು ಹೇಳಲ್ಲ ಇವನು. ಮೇಷ್ಟ್ರೆ ದಿನಾಲು ತಡವಾಗಿ ಹೇಳ್ತಾನ ಕಣ್ರಿ ಮೇಷ್ಟ್ರೆ, ಹೇಳದ್ ಮಾತು ಕೇಳಲ್ಲ ಏನಿಲ್ಲ ಅಂತ ಒಂದೇಟು ಮೇಷ್ಟ್ರ ಮುಂದೆ ಹೇಳ ಬರ್ಬೇಕು. ನಾನು ಬರ್ತೀನಿ, ನೀನು ಹೋಗ್ಲ ಮಗ ನೀನು. ಸರಿ ಕಣ ಆಯ್ತು ಬಿಡು. ನೀನು ಅಜ್ಜಿ ತಾವು ಹೇಳ್ಬಿಟ್ಟು ಬಯಸ್ತೀಯ ಹಂಗಾರೆ ಮೇಷ್ಟ್ರ ತಾವಲು ಬಂದು ಚಾಡಿ ಹೇಳ್ತೀಯ? ನನ್ ಮೇಲೆ ಒಂದ್ ಈಟನು ಪ್ರೀತಿ ಇಲ್ಲ ಕಣ ಬಿಡು ನಿನ್ಗೆ. ದಿನಾಲು ಎಷ್ಟ್ ಚೆನ್ನಾಗಿ ಮಾತಾಡ್ತಿದ್ದೆ, ಯಾಕೆ ಹಿಂಗ್ ರೇಗಾಡ್ತಿದ್ಯಾ ನೀನ್ ಇವತ್ತು? ಏನೋ ಒಂದು ಸ್ವಲ್ಪ ಟೈಮು ತಡವಾಗಿ ಎದ್ದಿದ್ದೀನಿ ಅಷ್ಟೇ, ಅದಕ್ಕೆ ನನ್ ಮೇಲೆ ಕೋಪ ಮಾಡ್ಕೊಡ್ತೀಯಾ? ಸರಿ ಕಣ ಆಯ್ತು ಬಿಡು, ನಿನ್ ಮೇಲೆ ಟೂ ಬಿಟ್ಟಿದ್ದೀನಿ, ನಿನ್ ಮಾತಾಡ್ಸಲ್ಲ ಕಣ ಬಿಡ್ತಾತ ನಾನು. ಇವಳೆ ಸ್ನಾನ ಆಯ್ತೇನೆ ಆಗಿದ್ರೆ ಅತ್ಲಾಗ ಬೇಗ ಅತ್ಲಾಗ ಯೂನಿಫಾರ್ಮ್ ಎಲ್ಲ ಹಾಕ್ಸಿ ರೆಡಿ ಮಾಡಿ ಕಳಿಸ್ತಡಿಯೇ. ಪಾಪ ಹುಡುಗ ನಿಂತಿರೋ ಹುಡುಗ ಅವನ್ಗೂ ತಡ ಆಗ್ಬಿಡುತ್ತೆ. ಮನೇಲಂತೂ ಯಾರಿಗೂ ಒಂದ್ರೇಟು ಜ್ಞಾನ ಅನ್ನೋದೇ ಇಲ್ಲ ಕಣ್ಬಿಡ್ರಿ. ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಬೇಗ ಹೇಳ್ಬೇಕು, ಬೇಗ ಕೆಲ್ಸಗೆಲ್ಲ ಮಾಡ್ಕೋಬೇಕು, ಇದ್ ಮಾಡ್ಬೇಕನ್ನೋದಿಲ್ಲ. ಆ ಹುಡುಗಿ ಅಂತೂ ಮನೆ ಕೆಲಸ ಮಾಡ್ಕೊಂಡು ಆ ಹುಡುಗಿ ಮರೆತೋಗ್ಬಿಟ್ಟಿದ್ದಾಳೆ. ಈ ಅಜ್ಜಿ ವಾಕಿಗೆ ಬಂದ್ಬಿಟ್ಟಿದ್ದಾಳೆ. ಅಣ್ಣ ಇವನು ಪಾಡಿ ಇವನು ಒಳ್ಳೆ ನಿದ್ದೆ ಹೊಡ್ದಾನ ಇವನು. ಮಾರ್ನಿಂಗ್ ಕ್ಲಾಸು ಬೇಗ ಎದ್ದು ಹೋಗ, ನನ್ನ ಜ್ಞಾನ ಬೇಡವಾ? ಲೇ ಪಾಪ ಲೇ ಬರ್ಲ ಎದ್ ಬರ್ಲ, ಸಾಕಿ ಸ್ನಾನ ಆಯ್ತು, ಬಾರು ಗೊತ್ತಾಯ್ತ್ಕೊಂಡ್ ಬಾರು. ಅಲ್ಲೇ ನೋಡು ಯಾವತ್ತೂ ಇಲ್ದರೆ ನಿಮ್ ತಾತನು ನಿನ್ ಮೇಲೆ ರೇಗಾಡ್ತೈತಲ್ಲ ಪಾಪ ಲೇ. ನೋಡು ಎಷ್ಟು ಬೇಜಾರ್ ಮಾಡ್ಸಿದ್ದೆ ಅಂತ ನಿಮ್ ತಾತಂಗುನು. ಮಕ್ಳು ಹಿಂಗೆಲ್ಲ ಆಟ ಮಾಡಬಾರ್ದು ಕಣಪ್ಪ. ಎದಳು ಸಾಕು. ಆಗ್ಬೇಕು ಇನ್ನೊಂದಿಟ್ಟು ಬೈಬೇಕು. ನನಗೂ ಹೇಳಿ ದಿನಾಲು ಸಾಕಾಗ್ಬಿಟ್ಟೈತತ್ಲಾಗಿ. ಈ ನನ್ನ ಮಗನಿಂದ ದಿನಾಲು ನಾನ್ ಬೇರೆ ಮೇಷ್ಟು ಬಯಸ್ಕೋಬೇಕು. ಪಾಪ ಅತ್ಲಾಗ ಫ್ರೆಂಡ್ ಅಲ್ವಾ, ಬಿಟ್ಟು ಹೋಗ್ಬಾರ್ದು. ಪಾಪ ಒಬ್ನೇ ಬರ್ತಾನೆ, ಬೇಜಾರ್ ಮಾಡ್ಕೊಳ್ತಾನೆ. ನನ್ನ ಕುಚ್ಚುಕು ನನ್ ಗೆಳೆಯ ಚಂದು ಅಲ್ವಾ ಬಿಟ್ಟು ಹೋಗ್ತಾನಂತ ಬೇಜಾರ್ ಮಾಡ್ಕೊಳ್ತಾನಂತ ನಾನ್ ಇವನ್ ಜೊತೆಲಿ ಬಂದ್ರೆ ಇವನು ದಿನಾಲು 5 ನಿಮಿಷ ತಡವಾಗೇನೆ ಬರ್ತಾನೆ ಇವನು. ಬೇಗ ರೆಡಿ ಆಗದ್ ಬೇಡವಾ ಇವನಿಗೆ? ಇನ್ನೊಂದಿಟ್ಟು ಬೈಬೇಕಾ? ರಂಗಜ್ಜ ಮಾತ್ರ ಚೆನ್ನಾಗೇ ಬೈತಿ ಇವತ್ತು. ಹೋಗ್ರಿ, ನಾನು ನನ್ ಪಡೆಗೆ ನಾನು ರೆಡಿ ಆಗ್ತೀನಿ. ಹೋಗ್ರಿ, ನೀವ್ ಯಾರು ಏನ್ ಸ್ನಾನ ಏನ್ ಮಾಡಿಸ್ಬೇಡ್ರಿ. ಎಲ್ಲಾರು ಬೈಯವ್ರೆ ಆಗ್ಬಿಟ್ರು. ನನ್ಗಂತೂ ನನ್ ಮೇಲಂತೂ ಒಂದ್ ಈಟನು ಪ್ರೀತಿ ಇಲ್ಲ ಬಿಡ್ರಿ ಇತ್ತೀಚಿಗೆ ಯಾಕ. ಆ ತಾತನು ಬೈಯುತ್ತೆ, ಈ ಅಜ್ಜಿನೂ ಬೈಯುತ್ತೆ, ಎಲ್ಲಾರು ಬೈಯವ್ರೆ ಆಗ್ಬಿಟ್ಟಿದ್ದಾನೆ. ಸಾಕಣ ಬಿಡೇ, ಇನ್ನೇಟೋ ಸ್ನಾನ ಮಾಡ್ತೀವ್. ಯೂನಿಫಾರ್ಮ್ ಎಲ್ಲ ಹಾಕ್ಸಿ ಬೇಗ ರೆಡಿ ಮಾಡಿ ಕಳ್ಸೆ. ಪಾಪ ಒಂದ್ ಕೆಲ್ಸ ಮಾಡುವ, ಒಂದ್ರಿಟ್ಟು ಹಾಲೇದಾರು ಕುಡ್ಕೊಂಡು ಹೋಗಪ್ಪ. ಜಾಸ್ತಿ ಬತ್ತೇನಾಗಲ್ಲ, ಇನ್ನೊಂದ್ 10 ನಿಮಿಷ ಟೈಮ್ ಐತೆ, ಹಿಂಗ್ ಹೋಗ್ಬಿಡ್ಬೋದು. ಇನ್ನೇಲ್ಪಾ ಇಲ್ಲೇ ಪಕ್ಕದಲ್ಲೇನಪ್ಪ ಸ್ಕೂಲ್ ಇರೋದು, ಅದೆಷ್ಟು ದೂರ ಐತೆ, ಹಿಂಗ ರಪ್ಪನ್ ಹೋಗ್ಬಿಡ್ಬೋದು. ಬೇಗ ಒಂದ್ರಿಟ್ಟು ಒಂದ್ ಸ್ವಲ್ಪ
ಹಾಲ್ ಕಾಸು ಕೊಡ್ತೀನಿ, ನಿಮ್ಮ ಅಮ್ಮಂಗೆ ಹೇಳ್ತೀನಿ ಹಾಲ್ ಕುಡ್ಕೊಂಡು ಹೋಗಪ್ಪ. ಆ ಚಂದು ನೀವು ಇಬ್ರಾಳನು ಹಾಲ್ ಕುಡ್ಕೊಂಡು ಹೋಗ್ರಿ. ಜೋಯ್ ಗೌರಜ್ಜಿ ಬೇಡ ಕಣಜ್ಜಿ. ಕಾಯಿಸಿರೋ ಹಾಲು ಬಿಸಿ ಇರುತ್ತ ಕಣಜ್ಜಿ. ಇನ್ನು ತಣ್ಣಗ್ ಮಾಡ್ಕೊಂಡು ಕುಡಿಯೋಷ್ಟಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತ ಕಣಜ್ಜಿ. ಬೇಗ ಬೇಗ ತಲೆ ಬಾಸಿ. ಲೋ ಸುನಿಲ, ಬೇಗ ಬೇಗ ತಲೆ ಬಾಚಿಸ್ಕೊಳ್ಳೋ ಹೋಗೋಣ, ಒತ್ತಾಯ್ತು. ಇನ್ನು ಸುಮ್ನೆ ಕೂತ್ಕೊಂಡದ್ ಏನ್ ಮಾಡ್ತಿದ್ಯಾ? ತಡಿಯಲ್ಲ ಚಂದು, ಅದ್ಯಾಕೆ ಹಿಂಗ ಆಡ್ತೀಯ? ಅವಾಗ್ಲಿಂದ ನಮ್ ತಾತನು ಬೈತೈತೆ, ಸುಮ್ಕಿರು. ಏನು ಒತ್ತಾಗಿಲ್ಲ, ಇನ್ನು 1/4 ಗಂಟೆ ಐತೆ, ಜಾಸ್ತಿ ಒತ್ತನ ಆಗಿಲ್ಲ. ನೀನ್ ಅದ್ಯಾಕೆ ಹಿಂಗ ಆಡ್ತೀಯ? ಇನ್ನು 5 ನಿಮಿಷ ಇದ್ದಂಗ ಹೋದ್ರು ಮೇಷ್ಟು ಏನು ಭಯಲ್ಲ, ಸುಮ್ಕಿರು. ಏ ಅಜ್ಜಿ, ಮತ್ತೆ ಏನ್ ಗೊತ್ತೇನಜ್ಜಿ, ತಾತ ಏನ ತಿಪ್ಟರಿಗೆ ಹೋಗ್ತೀನಂತ ಹೇಳ್ತೈತೆ ಇವತ್ತು. ನಾನು ಮಾರ್ನಿಂಗ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬರ್ತೀನಲ್ಲ, ಮಧ್ಯಾಹ್ನದ ಕಡೆಯಿಂದ ಬೇಕಾದ್ರೆ ಹೋಗುವಂತೆ ಅಂತ ಕಣಿ ಹೇಳು. ನಾನು ಹೋಗ್ ಬರ್ತೀನಿ ತಾತನ ಜೊತೆ ಒಂದ್ರಿಟು. ಮತ್ತೆ ನನಗೆ ಏನೇನೋ ತಗೊಂಡ್ಬರ್ಬೇಕಿತ್ತು. ಏನೇನೋ ಕೊಡಿಸ್ಕೊಂಡ್ ಬರ್ತೀನಿ ತಾತನ ಹತ್ರ ಹೋಗ್ಬಿಟ್ಟು ಹೇಳುವಂಗಂತ ನೀನಾದ್ರೂ ಒಂದ್ರಿಟು. ಆ ತಾತ ನನ್ ಮೇಲೆ ಕೋಪ ಮಾಡ್ಕೊಂಡೈತೆ. ಏನ್ಲಾ ಅದು ಗುಸ್ ಗುಸು ಪಿಸ್ ಪಿಸು ಅಂತ ನಿಮ್ಮ ಅಜ್ಜಿ ಮುಂದೆ ಏನೋ ಮಾತಾಡ್ತಿರೋದು? ಏನ್ ಹೇಳು, ಬಾಯ್ ಬಿಟ್ಟೆ ನನ್ ಮುಂದೆನೆ, ಅದೇನ್ ಹೇಳ್ಬೇಕು? ಅದ್ಯಾಕೆ ನಿಮ್ಮ ಅಜ್ಜಿ ಮುಂದೆ ಹೇಳ್ತಿದ್ಯಾ? ಇಲ್ಲ ಕಣ್ಬಿಡು, ನೀನ್ ಅದ್ಯಾಕೆ ಹಿಂಗ್ ರೇಗಾಡ್ತಿದ್ಯಾ? ನಾನು ನಮ್ಮ ಅಜ್ಜಿ ತಾವ್ ಮಾತಾಡ್ತಿರೋದು, ನೀನ್ ತಾವೇನು ಮಾತಾಡ್ತಿಲ್ಲ. ನಾನು ಹೋಗ್ ಸುಮ್ಕೆ. ನೋಡಜ್ಜಿ ಆ ತಾತ ನನ್ ಮೇಲೆ ಹೆಂಗ್ ರೇಗಾಡ್ತೈತಂತ. ನಾನ್ ಏನ್ ಮಾಡಿದೀನಂತ ಹಂಗ್ ರೇಗಾಡ್ತೈತಜ್ಜಿ? ಏನೊಂದ್ 5 ನಿಮಿಷ ತಡವಾಗಿದ್ದಿರೋದಕ್ಕೇನೆ ಆ ತಾತ ನೋಡು ಯಾವತ್ತೂ ಇಲ್ದಿರೋದ್ ನನ್ ಮೇಲೆ ಹಿಂಗ್ ರೇಗಾಡ್ತೈತಲ್ಲ ಅಜ್ಜಿ. ನೀನಾದ್ರೂ ಒಂದ್ ರೇಟಿ ಹೇಳಜ್ಜಿ ಆ ಅಜ್ಜಂಗೆ. ಒಳ್ಳೆ ಇದಾಡಂಗ್ ಆಡ್ತೈತೆ. ನಾನು ಅವಾಗ್ಲೇ ನಾನು ನೋಡ್ತಿದ್ದೀನಿ. ಅಪ್ಪ ಲೇ, ನಿಮ್ ತಾತಂಗ್ ಹಿಂಗೇನಾರ ಯಾರ ಅಂತಾರಿಲ್ಲ, ಸುಮ್ಕಿರು. ನೀನ್ ತಡವಾಗಿ ಎದ್ದಿದ್ಯಾ? ಎಲ್ಲ ಹುಡುಗರೆಲ್ಲ ಮಕ್ಳೆಲ್ಲ ಹೋಗ್ತಿದಾರ ನೋಡು ಸ್ಕೂಲ್ ಹತ್ರ. ನೀನ್ ತಡವಾಗಿ ಎದ್ದಿದ್ದೆ ನೋಡು, ಅದಕ್ಕೆ ನಿಮ್ ತಾತ ನಿಂಗ್ ಬೈತೈತೆ. ನೀನ್ ಬೇಗ ಎಲ್ಲಾರಂಗೆ ಎದ್ದು ಬಿಟ್ಟು ಬೇಗ ರೆಡಿ ಆಗ್ಬಿಟ್ಟು ಸ್ಕೂಲಿಗೆ ಹೋಗಿದ್ದೀರ ನಿಮ್ ತಾತ ಬೈತಿತ್ತೇನಪ್ಪ? ನೀನೇ ಹೇಳು. ನೀನೇ ತಪ್ಪು ಮಾಡ್ಕೊಂಡ್ಬಿಟ್ಟು ಇವಾಗ ನಿಮ್ ತಾತನ ಮೇಲೆ ರೇಗಾಡಿದ್ರೆ ನಾವೇನು ಮಾಡೋಣ? ಬೈದ್ದೇ ಬೈತಾರೆ. ತಪ್ಪು ಮಾಡಿದ್ಯಾ, ಅದಕ್ಕೆ ಬಯಸ್ಕೋಬೇಕು. ನಾವೇನು ಮಾಡಕ್ಕಾಗಲ್ಲ ಕಣಪ್ಪ. ನಾನೇನು ಹೇಳಕ್ ಹೋಗಲ್ಲ ನಿಮ್ ತಾತಂಗೆ. ನನ್ ಮೇಲೂ ರೇಗಾಡುತ್ತೆ. ನಿನ್ನಿಂದಾನೇ ಆ ಹುಡುಗ ಅರ್ಧ ಜಂಬ ಕಲ್ತಿರೋದು, ಹೇಳದ್ ಮಾತು ಕೇಳಲ್ಲ, ಏನಿಲ್ಲ, ತರಲೆ ಮಾಡೋದ್ ಕಲ್ತಿರೋದಂತ ನನ್ ಮೇಲೆ ರೇಗಾಡುತ್ತೆ ಕಣಪ್ಪ. ನಾನು ಏನು ಹೇಳಕ್ ಹೋಗಲ್ಲ ನೋಡು. ನೀನೇ ತಾನೇ ಮಾಡ್ಕೊಂಡಿರೋ ತಪ್ಪನ. ನಾನು ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಇವತ್ತು ಅದೇನ್ ನಿದ್ದೆ ಬಂತು ಏನೋ ಕಣಜ್ಜಿ ಗೊತ್ತಿಲ್ಲ. ನೀನಾದ್ರೂ ಬಿದ್ದಿದ್ರೆ ಬೇಗನಾರು ಎದಳಿಸ್ತಿದ್ದೆ. ನೀನ್ ಬೇರೆ ವಾಕಿಗೆ ಹೋಗ್ತೀಯ ನೋಡು, ಅದಕ್ಕೆ ನನಗೆ ನಿದ್ದೆ ಸಿಕ್ಕಾಬಿಟ್ಟೆ ಎಳೆದು ಬಿಡ್ತು ಕಣಜ್ಜಿ. ನಿದ್ದೆ ಮಾಡ್ತಾ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಅದ್ರಲ್ಲೂ ಇವತ್ತು ಶುಕ್ರವಾರ ಅನ್ಕೊಂಡಿದ್ದೆ ಕಣಜ್ಜಿ. ನಿಧಾನಕ್ಕೆ ಹೋಗ್ತೀವಲ್ಲ, ಲೇಟಾಗಿ ಮಾಮೂಲಿ ಹೋಗ್ತೀವಲ್ಲ, ಹಂಗ ಹೋಗ್ಬೇಕು ಅನ್ಕೊಂಡು ನಾನು ಸುಮ್ಕಾಗ್ಬಿಟ್ಟೆ ಕಣಜ್ಜಿ. ನನಗ್ ಗೊತ್ತಿರೋದು ಕಣಜ್ಜಿ. ಇವತ್ ಮಾರ್ನಿಂಗ್ ಕ್ಲಾಸ್ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ನೀನ್ ಎಲ್ಲಾ ಮರಿತೀಯ ನೀನು. ಅಲ್ಲೇ ಕೆಲ್ಸ ಸಿಕ್ಬಿಟ್ಟೈತ್ ನೋಡು ನಿನ್ಗೆ. ಓದಿ 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 ಗೌರ್ಮೆಂಟ್ ಕೆಲ್ಸ ಸಿಕ್ಕಿಟ್ಟಿರೋದಕ್ಕೆ 8-9 ಗಂಟೆವರೆಗೂ ಆರಾಮಾಗಿ ಮಲ್ಕೊಳ್ತೀಯ ಅಣ್ಣ ನೀನು. ಬೇಗ ಎದ್ಬಿಟ್ಟು ಹೋಮ್ ವರ್ಕ್ ಮಾಡ್ಕೊಳ್ಳೋಣ, ಬರ್ಕೊಳ್ಳೋಣ, ಓದ್ಕೊಳ್ಳೋಣ. ಪರೀಕ್ಷೆ ಐತೆ, ಹತ್ತತ್ರ ಬರ್ತೈತೆ ಪರೀಕ್ಷೆ, ಬೇರೆ ಓದ್ಕೊಳ್ಳೋಣ ಅನ್ನೋ ಜ್ಞಾನ ಐತ ನಿನ್ಗೆ? 8 ಗಂಟೆ ಆದ್ರೂ ಹಂಗೆ ಮಲ್ಕೊಂಡಿರ್ತೀಯಲ್ಲ. ಇಲ್ ಕಡೆ ಇಲ್ಲ, ನಾನು ಇವನಿಗೆ ಯಾಕ ಅತಿ ಆಗ್ತಾ ಬರ್ತೈತೆ. ನಾನು ಏನೋ ನನ್ನ ಮೊಮ್ಮಗ ಬಲು ಚೆನ್ನಾಗಿ ಓದ್ತಾನೆ, ನನ್ನ ಹೆಸರು ಉಳಿಸ್ತಾನೆ, ಒಳ್ಳೆ ದೊಡ್ಡ ಕೆಲಸ ತಗೊಳ್ತಾನೆ ಅಂತ ನಾನು ಏನೇನೋ ಆಸೆ ಕಟ್ಕೊಂಡು ಕನಸು ಕಾಣ್ತಿದ್ದೀನಿ. ಈ ನನ್ನ ಮಗ ನೋಡಿದ್ರೆ ದೊಡ್ಡವನ್ ಆಗ್ತಾ 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 ಹೇಳೋದು ಮಾತು ಕೇಳಲ್ಲ, ಏನಿಲ್ಲ. ಒಂದಿಟ್ರು ಮೇಷತ್ತ ಹೋಗ್ ಬರ್ತೀನಿ ಇವತ್ತು ಹೋಗ್ ಬಂದೇ ಬರ್ತೀನಿ ಇವತ್ತು. ಇವತ್ತು ಬಿಡಲ್ಲ, ಇವತ್ತು ಬರ್ತೀನಿ. ನಡ್ರಿ ಲೋ ಚಂದ, ನಡಿಲ್ಲ ಬರ್ತೀನಿ ಇವತ್ತು 12 ಗಂಟೆ ಅಷ್ಟೊತ್ತಿಗೆ ಮೇಷತ್ತ ಬರ್ತೀನಿ ಕಣ್. ನಡಿ ಮಾತಾಡ್ತೀನಿ. ಈ ನನ್ನ ಮಗ ಅದೇನು ಓದ್ತಿದ್ದಾನೆ, ಅದೆಷ್ಟು ಮಾರ್ಕ್ಸ್ ತೆಗ್ದಿದ್ದಾನೆ ಅವೆಲ್ಲ ಕೇಳ್ಬೇಕು ನಾನು. ನಡಿ ಒಂದಿಟ್ಟು ಬರ್ತೀನಿ ಇವತ್ತು. ಅಜ್ಜಿ ನೀನಾದ್ರೂ ಒಂದ್ರಿಟ್ಟು ಹೇಳಜ್ಜಿ ಅಜ್ಜಂಗೆ. ಯಾಕಜ್ಜಿ ಹಿಂಗ್ ರೇಗಾಡ್ತೈತ? ತಾತ ಯಾವತ್ತೂ ಇಲ್ದಿರೋದು. ನೀನಾದ್ರೂ ಒಂದ್ರಿಟ್ಟು ಹೇಳಜ್ಜಿ. ಯಾಕ ಕೋಪ ಬೇರೆ ಮಾಡ್ಕೊಳೈತೆ. ಅಯ್ಯೋ ಮೇಷ್ಟ್ರತಾವೇನಾದ್ರು ಬಂದ್ಗಿಂದತ್ತು ಹೇಳಜ್ಜಿ. ನಾನ್ ಚೆನ್ನಾಗಿ ಓದ್ತಿದ್ದೀನಿ ಕಣಜ್ಜಿ. ಬಂದ್ಬಿಟ್ಟು ಮೇಷ್ಟ್ರ ಮುಂದೆ ಬೆಳಿಗ್ಗೆ ಎದ್ದು ಬೇಗ ಹೇಳಲ್ಲ, ತಡವಾಗಿ ಹೇಳ್ತಾನೆ, ಲೇಟಾಗಿ ಬರ್ತಾನೆ ಸ್ಕೂಲಿಗೆಲ್ಲ ಅಂತ ಹೇಳ್ಬಿಟ್ರೆ ಮೇಷ್ಟ್ರು ಬೈತಾರ ಕಣಜ್ಜಿ. ಇಲ್ಲವೆಲ್ಲ ಚಾಡಿ ಹೇಳದ್ ಕಣಜ್ಜಿ. ತಾತ ಬಂದ್ರೆ ನನ್ನ ಮಾತು ಕೇಳಜ್ಜಿ. ನೀನು ಬಂದ್ರೆ ಬಾಬೇಕಾದ್ರೆ ಬೇಡ ಅನ್ನಲ್ಲ. ಆ ತಾತಂಗಂತ ಕಳಿಸ್ಬೇಡ ಕಣಜ್ಜಿ. ಹೇಳಜ್ಜಿ, ನೀನಾದ್ರೂ ಒಂದ್ರಿಟ್ಟು ಹೇಳಜ್ಜಿ, ಸುಮ್ಕಿರು ಅಂತ. ಲೇ ಪಾಪ ಸುಮ್ಕಿರು, ಆಯ್ತು. ಇವಾಗ ನಿಮ್ ತಾತ ಏನು ಬರಲ್ಲ, ನಾನು ಹೇಳ್ತೀನಿ. ನೀನ್ ಯಾಕಂಗ್ ಒಂಥರ ಮಕ ಮಾಡ್ಕೊಳ್ತೀಯ ಅಳರಂಗೆ? ಸುಮ್ಕಿರು, ಏನೋ ಆಗಲ್ ಕಣ, ಸುಮ್ನಿರು. ಬೇಗ ರೆಡಿ ಆಗಿ ನಡಿ. ಬ್ಯಾಗ್ ತಗೊಂಬ ಹುಡುಗು. ಆಯ್ತು ಬಿಡು, ಇನ್ನೊಂದ್ ದಿವಸ ನಾನೇನು ತಡವಾಗೇನು ಹೋಗಲ್ಲ. ಬೇಗ ಆಯ್ತು ಬಿಟ್ಟು ಓದ್ಕೊಂತೀನಿ. ಓದ್ಕೊಂತೀನಿ, ಬರ್ಕೊಂತೀನಿ. ನೀನ್ ಹೇಳಿದ್ದೆಲ್ಲ ಮಾತು ಕೇಳ್ತೀನಿ. ನಾನೇನ್ ತರಲೆ ಏನು ಮಾಡಲ್ಲ. ಮೇಲ್ಸುತ್ತವೇನು ಸ್ಕೂಲ್ ತವೇನು ಬರಕೇನು ಹೋಗ್ಬೇಡ್ಕೊಂಡ್ ಬಿಡು. ಇವತ್ತೊಂದ್ ದಿವಸ ಆತ್ಲಗಿ
ಮುಂದಿನ ಸಲಿಂದ ಏನಾದ್ರು ನಾನೇನಾದ್ರೂ ಹಂಗೆ ಮಾಡಿರ್ಬೇಕಾದ್ರೆ ಬರುವಂತೆ. ಹಿಂಗೆಲ್ಲ ಕೇಳಿ ಕೇಳಿ ನನಗೂ ಸಾಕಾಗ್ಬಿಟ್ಟೈತೆ. ದಿನಾಲು ಹಿಂಗೆ ತಡ ಮಾಡ್ಕ, ಲೇಟ್ ಆಗಿ ಹೇಳು, ಏನು ಹೋಮ್ ವರ್ಕ್ ಬರ್ಕೋಬೇಡ, ಓದ್ಕೊಳೋದು ಬೇಡ, ದಿನಾಲು ಹಿಂಗೆ ಹೇಳು. ಸ್ಕೂಲ್ ತಾವ್ ಬರ್ತೀನಂತ, ಮೇಷ್ಟ್ರದಾವ್ ಬರ್ತೀನಂತ ಹೇಳಿದ ತಕ್ಷಣ ನಾನು ನಿನ್ ಮಾತು ಹೇಳಿದ್ದೆಲ್ಲ ಕೇಳ್ತೀನಿ, ಓದ್ಕೊಳ್ತೀನಿ, ಬರ್ಕೊಳ್ತೀನಿ, ಬಿಡ್ತಾತ ನೀನ್ ಬರ್ಬೇಡ ಅಂತ ಹೇಳ್ತಾನೆ ಇರು. ಎಷ್ಟ್ ದಿವಸ ಅಂತ ಕೇಳದ್ ನಿಂದ ಅವತಾರಗಳನ್ನ, ಎಷ್ಟ್ ದಿವಸ ನಾವು ಕೇಳದ್ ನಿನ್ ಮಾತುಗಳನ್ನ? ಹೇಳೋದ್ ಮಾತು ಕೇಳಬೇಕು. ಮಕ್ಳುಗಳು ಓದ್ಕೋಬೇಕು, ಬುದ್ಧಿವಂತರ ಮಕ್ಳುಗಳು ಹಾಕ್ಬೇಕು. ವಯಸ್ಸಾಯ್ತಾ ಆಯ್ತಾ ಆಯ್ತಾ ಮಕ್ಳುಗಳು ಶಿಸ್ತು ಕಲಿಬೇಕು, ಚೆನ್ನಾಗಿ ಓದ್ಕೋಬೇಕು, ಬರಿಬೇಕು, ಹಿರಿಯರ ಮಾತು ಕೇಳಬೇಕು. ನೀನ್ ಕೇಳ್ತೀಯ? ನೀನು ಅಣ್ಣ ಕೇಳಲ್ಲ, ನೀನು ತಲೆನಿಗೆ ಹಾಕಣಲ್ಲ. ಬಾರ್ಲ ಪಾಪ ಇಲ್ಲಿ ಒಂದಿಟ್ಟು ಏನ್ ಮಾಡ್ತಿದ್ದಿಲ್ಲ ಅಂತ ಕೇಳಿದ್ರೆ ಹೋಗ್ತಾತ ಸುಮ್ಕೆ, ನನ್ ಪಾಡಿಗೆ ನನ್ ಬಿಟ್ಬಿಡು, ನಾನು ಆಟ ಆಡ್ಕೊಂಡ್ ಬರ್ಬೇಕು, ಹೋಗ್ಬೇಕು ಅಂತ ನೀನ್ ಎಷ್ಟ್ ದಿವಸ ಹೇಳಿದ್ಯಾ? ಮಾತು ಕೇಳ್ತೀಯ ನೀನು? ಇಲ್ಲ ಕಣಜಿ, ಆ ತಾತ ಹೇಳ್ತಿರ ನೋಡಿದ್ರೆ ಇವತ್ ಗ್ಯಾರಂಟಿ ಬರುತ್ ಕಣಜಿ. ಬಂದ್ ಇವತ್ ಮೇಲ್ಸುತ್ತಾವ್ ಇಲ್ದವೆಲ್ಲ ಹೇಳತ್ ಕಣಜಿ, ಇವತ್ ಗ್ಯಾರಂಟಿ ಹೇಳತ್ ಕಣಜಿ. ಬಿಡು ಆಯ್ತು. ನಾನ್ ಹಾಲು ಕುಡಿಯಲ್ಲ, ಏನೋ ಕುಡಿಯಲ್ಲ, ಹೋಗ್ತೀನಿ ಬಿಡು. ಆ ತಾತ ನೋಡಿ ಹೆಂಗ್ ಹೇಳ್ತೈತಂತ. ಮೇಲ್ಸುತ್ತಾವ್ ಬಂದೇ ಬರ್ತಾರ ಕಣಜಿ. ನೀನಾದ್ರೂ ಒಂದಿಟ್ಟು ಹೇಳಜಿ ಪ್ಲೀಸ್ ಕಣಜಿ. ಸಾಕ್ ಸುಮ್ ನಿನ್ ಕಳಜಿ ಅತ್ಲಾಗಿ. ಹೋಗ್ ನಿನ್ ಕೆಲಸ ಮಾಡ್ಕೊಂಡು ಹೋಗತ್ಲಾಗಿ. ಆ ಹುಡುಗ ರೆಡಿ ಮಾಡಿ ಕಳಿಸ್ತೀನಿ ಅತ್ಲಾಗಿ. ನೀ ಹೇಳ್ತೀರ ನೋಡಿ, ಆ ಹುಡುಗ ಅರ್ಧ ಬೇಜಾರ್ ಮಾಡ್ಕೊಂಡ್ ಕೂತಾನೆ. ಅವನು ತಲೆ ಬಾಚಕ್ಕೂ ಬಿಡಿಸ್ತಿಲ್ಲ, ಏನಿಲ್ಲ. ಸುಮ್ಮಕ್ ಹೋಗತ್ಲಕ್ ಸಾಕು ಇವತ್ತು. ಏನು ಏನು ಒಂದ್ 1/4 ಗಂಟೆ ಅರ್ಧ ಗಂಟೆ ನನ್ನ ಮೊಮ್ಮಗ ತಡವಾಗಿ ಎದ್ದಿರೋದಕ್ಕೆ ಏನ್ ರೇಗಾಡ್ತಿರ್ತಪ್ಪ ಎಲ್ಲಾರು. ಹೋಗ್ ಸುಮ್ಕೆ. ನಿನ್ನಿಂದಾನೆ ಕಡೆ ಅವನು. ಹೇಳದೊಂದ್ ಮಾತು ಕೇಳೋದ ಏನಿದೆ? ಇಲ್ದವೆಲ್ಲ ತರಲೆ ಕಲ್ತಿರೋದು ಯಾರಿಂದ ಹೇಳು? ನಿನ್ನಿಂದಾನೆ ಅರ್ಧ. ಒಬ್ನೇ ಮೊಮ್ಮಗ ಅಂತ ಮುದ್ದು ಮಾಡ್ತೀಯ ನೋಡು, ಅದಕ್ಕೆ ನನ್ನ ಮಗ ಹೇಳದೊಂದ್ ಮಾತು ಕೇಳಲ್ಲ, ಏನಿಲ್ಲ. ಅಪ್ಪಣ, ನಿಮ್ ತಾತ ಯಾವಾಗ್ಲೂ ಹಿಂಗೆ ಎದುರಿಸದ್ವಾ? ನೀನ ಭಯ ಬೀಳ್ಬೇಡ್ಕಂಡ್ ಸುಮ್ನಿರಪ್ಪ. ನಾನು ಇಲ್ವಾ? ನಿಮ್ ತಾತ ಏನಾದ್ರು ಸ್ಕೂಲ್ ಹೋಗ್ತಿ ಬರ್ತೀನಿ ಅಂತ ಹೋದ್ರೆ ನಾನ್ ಕಳ್ಸ್ಬೇಕಲ್ಲ. ನಾನ್ ಕಳ್ಸಲ್ಕಂಡ್ ಸುಮ್ನಿರು, ನೀನ್ ತಲೆ ಕೆಡ್ಸ್ಕೊಬೇಡ. ಆ ತಾತ ಸುಮ್ಕೆ ನಿನ್ಗೆ ಎದುರಿಸ್ತಾ ಇದ್ದ ಅಷ್ಟೇ ಕಣ್ಮಗ. ತಲೆ ಬಾಚಿಸ್ಕ ನಡಿ. ಆಯ್ತು, ಇನ್ನೇನು ಒತ್ತಾಯ್ತು, ನಡಿಯಪ್ಪ. ಬ್ಯಾಗ್ ಹಾಕೊಂಡ್ ಹತ್ಲಕ್ ಸ್ಕೂಲಿಗೆ ಹೋಗ್ ನಡಿ. ಹಾಲು ಕುಡಿಯಲ್ಲ ಅಂತ ಹೇಳ್ತಿದ್ದೀನಿ. ಸ್ಕೂಲ್ ನಲ್ಲೂ ಹೋಗುವಂತ ಇನ್ನೇನ್ ತಿಂಡಿ ಕೊಡ್ತಾರೆ? ಮಾರ್ನಿಂಗ್ ಕ್ಲಾಸ್ ಅಲ್ವಾ ಇವತ್ತು? ಬೇಗ ಕೊಡ್ತಾರೆ ತಿಂಡಿ. ಹೋಗ್ಬಾ. ಲೋ ಚಂದ, ಜೋಪಾನಾಗ ಹೋಗ್ ಬರ್ರು ಇಬ್ರಾಳನು. ಬಾರಲು ಸುನಿಲ, ಹೊತ್ತಾಯ್ತು ಕಣ್, ಎದಳದ ಸಾಕು. ಹೋಗನ್ಕಣ್ ಬಾರ್ಲ. ಆವಾಗ್ಲೇನೆ ಆ ರಾಜು, ಇವನು ನಮ್ ಪ್ರವೀಣ, ಆ ಪಿಂಕಿ ಎಲ್ಲಾರ್ಗು ಹೋದ್ರು ಕಡಲ್ಲ. ನಾನು ಎಷ್ಟೊತ್ತಾಗ್ತಿದ್ ಗೊತ್ತಾ? ನಾನು ಹೋಗಿದ್ದಿದ್ರೆ ನಿನ್ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಇಲ್ಲೇ ನಿನ್ಕೊಂಡ್ಬಿಟ್ಟೆ. ಪಾಪ ಫ್ರೆಂಡಿಗೆ ಕರ್ಕೊಂಡು ಹೋಗೋಣಂತ. ನೀನ್ ನೋಡಿದ್ರೆ ನೀನು ಇಷ್ಟೊಂದು ತಡ ಮಾಡ್ತೀಯಪ್ಪ ದಿನಾಲೂನು. ಬಾ ಬಿರ್ಬಿರ್ನೆ ಬೇಗ ಹೋಗೋಣ ಬಾರೋ. ಏನ್ ಗೊತ್ತಾತ? ನೀನು ತಿಪ್ಪೇರಿಗೆ ಹೋಗ್ತೀನಂತ ಹೇಳ್ತಿದ್ಯಲ್ಲ, ಇವಾಗ್ಲೇ ಹೋಗ್ಬೇಡ್ಕೊಂಡು ಸುಮ್ನಿರು. ನಾನು ಬರ್ತೀನಿ. ಸ್ಕೂಲ್ ಮುಗಿಸ್ಕೊಂಡು ಇವತ್ತು ಮಾರ್ನಿಂಗ್ ಕ್ಲಾಸು, ಬೇಗ ಬರ್ತೀನಿ. ಇಬ್ರಾಳು ಹೋಗ್ಬಾರದಂತೆ. ನಾನು ಏನೇನೋ ತಗೋಬೇಕಿತ್ತು. ನನಗ್ ಬಿಟ್ಟು ಹೋಗ್ಬೇಡ, ಮತ್ತೆ ನಾನು ನಿನ್ ಜೊತೆನೆ ಬರ್ತೀನಿ. ಮತ್ತೆ ಅದೇ ನೀನಾದ್ರೂ ಒಂದಿಟ್ಟು ಹೇಳಜಿ ತಾತಂಗೆ. ಇಲ್ಲ ಕಣ, ಆಯ್ತು ಹೋಗ, ಇವಾಗ ಸಮಾಧಾನದಿಂದ ಹೋಗ, ಸ್ಕೂಲಿಗೆ ಹೋಗ. ಮೊದ್ಲು ರೆಡಿ ಆಗ್ಬಿಟ್ಟು ನೀನು. ಕರ್ಕೊಂಡು ಹೋಗ್ತೀನಿ. ನಿನ್ಗೇನ್ ಬಿಟ್ಟು ಏನ್ ಹೋಗಲ್ಲ ನಾನು. ಅದೇನ್ ತಗೊಂಬರುವಂತೆ ನೀನು. ನಡಿ, ಇನ್ನೇನು ಹೋಗೋಣ. ಬೇಗ ರೆಡಿ ಆಗು. ನೀನೇನ್ ಬರ್ಬೇಡ ಬಿಡು, ನಾನೇ ಹೋಗ್ತೀನಿ. ನಾನು ಚಂದ